ಗುಡ್ ಮಾರ್ನಿಂಗ್. ನಾವು ನಿನ್ನೆ ಗೂಗಲ್ ಆಡ್ ಸ್ಟಾರ್ಟ್ ಮಾಡಿದ್ವಿ. ಸೊ ಗೂಗಲ್ ಆಡ್ಸ್ ಅಲ್ಲಿ ನಾವು ಸರ್ಚ್ ನೆಟ್ವರ್ಕ್ ನೋಡಿದ್ವಿ ನಿನ್ನೆ. ಸರ್ಚ್ ನೆಟ್ವರ್ಕ್ ಆಡ್ಸ್ ನೋಡಿದ್ವಿ. ಅಂದ್ರೆ ಇದು ಕಂಪ್ಲೀಟ್ಲಿ ಟೆಕ್ಸ್ಟ್ ಓರಿಯೆಂಟೆಡ್ ಆಡ್. ಓಕೆ, ನಾರ್ಮಲ್ ಗೂಗಲ್ ಸರ್ಚ್ ಪೇಜ್ ನಲ್ಲಿ ಹ್ಯಾಕ್ ಕಾಣಿಸುತ್ತೆ ಅಂತ ಜನರಲ್ ಆಗಿ ಕಾಣಿಸೋ ಒಂದು ಆಡ್ ನ ನೋಡಿದ್ವಿ. For example, I'll just show you again. Okay, let us assume digital marketing course agency in Hyderabad nodana. So this is the basic search ad. Ee tara search ad irutte. So this is what we have seen. Ee tara ad hack create ಮಾಡಬೇಕು ಅಂತ, ಅದರಲ್ಲಿ ಲೊಕೇಶನ್ ಹ್ಯಾಕ್ ಸೆಲೆಕ್ಟ್ ಮಾಡಬೇಕು. ಓಕೆ, ಬೇಸಿಕ್ ಕ್ಯಾಂಪೇನ್ ಲೆವೆಲ್, ಆಡ್ ಗ್ರೂಪ್ ಲೆವೆಲ್ ಅಂತ ಹೇಳಿ ಲೆವೆಲ್ಸ್ ಇರುತ್ತೆ. ಸೊ ಅದೆಲ್ಲ ನೋಡಿದ್ವಿ. ಸೊ ದಟ್ ಇಸ್ ಇನ್ ದ ಪ್ರೀವಿಯಸ್ ವಿಡಿಯೋ. ಅಂಡ್ ಇವತ್ತು ನಾವು ಅಡ್ವಾನ್ಸ್ಡ್ ಸರ್ಚ್ ನೆಟ್ವರ್ಕ್ ನೋಡೋಣ. ಅಂದ್ರೆ ಸೇಮ್ ಟೈಪ್ ಆಫ್ ಆಡ್ ಇದೆ. ಆಡ್ ನಲ್ಲಿ ಸ್ವಲ್ಪ ಫೀಚರ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ನಾವು ಆ ಫೀಚರ್ ನೋಡೋಣ. ಓಕೆ, ಅಡ್ವಾನ್ಸ್ಡ್ ಸರ್ಚ್ ನೆಟ್ವರ್ಕ್ ಆಡ್ಸ್. ಓಕೆ, ಸೊ ನಾವು ಇದಕ್ಕೆ ಏನ್ ಮಾಡೋಣ ಅಂದ್ರೆ ನಾವು ಗೂಗಲ್ ಆಡ್ಸ್ ಓಪನ್ ಮಾಡಿ ಇನ್ನೊಂದು ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ನಾವು ನೋಡೋಣ. ಓಕೆ, ಸೊ ಗೂಗಲ್ ಆಡ್ಸ್ ಗೆ ಹೋಗ್ಲಿಕ್ಕೆ ನಾವು ಸೇಮ್ ಅದೇ ಮಾಡ್ಬೇಕು. ಗೂಗಲ್ ಆಡ್ಸ್ ಅಂತ ಸರ್ಚ್ ಮಾಡ್ಬೇಕು. ಓಕೆ, ವಿ ಆರ್ ಸರ್ಚಿಂಗ್ ಗೂಗಲ್ ಆಡ್ಸ್. ಅಂಡ್ ನಿನ್ನೆ ನಾವು ಆಲ್ರೆಡಿ ಲಾಗಿನ್ ಆಗಿದ್ವಲ್ಲ, ಸೊ ಅದು ನಿಮ್ಗೆ ಗುರ್ತಿದ್ರೆ ಅದನ್ನಲ್ಲೇ ಇನ್ನೊಂದು ಗೂಗಲ್ ಆಡ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ ಅವಸರ ಇಲ್ಲ. ಸೊ yesterday I think this is the one I created, 381911 ಅದಿದಲ್ವಾ, ಅದೇ ಕ್ರಿಯೇಟ್ ಮಾಡಿದ್ನಿ. ಸೊ ಲೆಟ್ ಮಿ ಓಪನ್ ದಟ್. ಓಕೆ, ಸೊ ಐ ಟೋಲ್ಡ್ ಯು ರೈಟ್, ಒಂದು ಜಿಮೇಲ್ ಐಡಿಗೆ ನಿಮ್ಗೆ ಗೂಗಲ್ ಆಡ್ಸ್ 20 ಇರ್ಬೋದು ಅಂತ. ಸೊ 20 ಅಕೌಂಟ್ಸ್ ಅಂತ. ಸೊ ಒಂದೇ ಅಕೌಂಟ್ ನಲ್ಲಿ ನಾನು ಇವಾಗ ಒಂದು ಹೊಸ ಅಕೌಂಟ್ ಓಪನ್ ಮಾಡಿದ್ನಿ, ಶೋ ಯು. ಓಕೆ, ಸೊ ನಾವು ಈ ತರ ಕ್ಯಾಂಪೇನ್ಸ್ ಕ್ರಿಯೇಟ್ ಮಾಡ್ಕೋಬಹುದು ಒಂದು ಗೂಗಲ್ ಅಕೌಂಟ್ ನಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅನದರ್ ಕ್ಯಾಂಪೇನ್. ಓಕೆ, ಸೊ ನಾವ್ ಇನ್ನೊಂದು ಕ್ಯಾಂಪೇನ್ ನೋಡಿ ಈ ಸರ್ಚ್ ನೆಟ್ವರ್ಕ್ಸ್ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಳ್ಳೋಣ. ಓಕೆ, ದಿಸ್ ಇಸ್ ಓವರ್ ಆಲ್ ಕ್ಯಾಂಪೇನ್ಸ್. ಎಲ್ಲ ಕ್ಯಾಂಪೇನ್ಸ್ ನಿಮ್ಗೆ ಇಲ್ಲೇ ಕಾಣಿಸುತ್ತೆ. ಓಕೆ, ಓವರ್ ವ್ಯೂ, ರೈಟ್? ಓಪನ್ ಮಾಡಿದ ತಕ್ಷಣ. ಸೊ ಇವಾಗ ಇಫ್ ಯು ವಾಂಟ್ ಟು ಸ್ಟಾರ್ಟ್ ಅನದರ್ ಕ್ಯಾಂಪೇನ್, ಯು ಶುಡ್ ಕ್ಲಿಕ್ ಆನ್ ನ್ಯೂ ಕ್ಯಾಂಪೇನ್. Campaign is nothing but a new ad. Okay, remember that. Okay, so yesterday ನಾವು ಏನ್ ಮಾಡಿದ್ವಿ ಗುರ್ತಿದ? What is the option that we selected? Can someone say? Create a campaign with 30,000. Yeah, exactly. And ನಮ್ದು search ad ಇತ್ತು. So we are clicking on search ad. Again, ನಮ್ದು ವೆಬ್ಸೈಟ್ ವಿಸಿಟ್ ಇತ್ತು. ಓಕೆ, ಸೊ ವಿ ನೀಡ್ ವೆಬ್ಸೈಟ್ ವಿಸಿಟ್. ಸೊ ನಾವು ಯೂತ್ ಏನ್ ಮಾಡೋಣ ಅಂದ್ರೆ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಪೇನ್ ತಗೊಳ್ಳೋಣ. ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಬೋ ನಿಮ್ ಸರ್ವಿಸ್ ನೀವು ಮಾಡ್ತಾ ಇದ್ರಿ. ನಿನ್ನೆ ನಾವು ನೋಡಿದ್ದು ಯಶೋಧ ಹಾಸ್ಪಿಟಲ್ಸ್ ಅಂತ, ಅದನ್ನಲ್ಲಿ ಡರ್ಮಟಾಲಜಿ, ನ್ಯೂರಾಲಜಿ ಅಂತ ಹೇಳಿ ನಾವು ಎಕ್ಸಾಂಪಲ್ಸ್ ತಗೊಂಡಿದ್ವಿ. ಸೊ ಇವತ್ತು ವಿ ವಿಲ್ ರನ್ ಕ್ಯಾಂಪೇನ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, that let us take an example of ODMT itself. Now ನಮ್ಮ ODMT ವೆಬ್ಸೈಟ್ ಇದಲ್ವಾ, ಅದ್ರದ್ದೇ ನಾವು ಎಕ್ಸಾಂಪಲ್ ತಗೊಳ್ಳೋಣ. ರೈಟ್, just give me a minute, it's not responding. Yeah, it's opening. ಅಂದ್ರೆ ನಾವು ಅಲ್ಲಿ URL ಕಾಪಿ ಪೇಸ್ಟ್ ಮಾಡಬೇಕು. ಸೊ ಅದಕ್ಕೆ ನಾವಿಲ್ಲಿ URL ತಗೊಳ್ತಾ ಇದ್ದೀವಿ. ಕಾಪಿ,
Okay, I'm pasting it here. Right, ನಾವು ವೆಬ್ಸೈಟ್ ಲಿಂಕ್ ಇಲ್ಲಿ ವೆಬ್ಸೈಟ್ ವಿಸಿಟ್ಸ್ ಅಂತ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದ್ವಿ. Let us click on continue. Okay, this is the very first page. Next, campaign name. ನೀವು ಇವಾಗ ಕ್ಯಾಂಪೇನ್ ನೇಮ್ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ಸರ್ಚ್ ಆಡ್ ಅಲ್ವಾ, ಸೊ ನಾನು ಐ ಹ್ಯಾವ್ ಅ ಕ್ಯಾಂಪೇನ್ ನೇಮ್ ಕಾಲ್ಡ್ ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಂಪೇನ್. ಅದು ನಾನು ಹೆಸರಿಟ್ಟಿನಿ. ಹೆಸರು ಇಟ್ಸ್ ಯೋರ್ ವಿಶ್, ನಿಮ್ ರೆಫರೆನ್ಸ್ಗೋಸ್ಕರ. ಓಕೆ, ಇಟ್ಸ್ ಅ ಸರ್ಚ್ ನೆಟ್ವರ್ಕ್, ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ಸರ್ಚ್ ನೆಟ್ವರ್ಕ್. ಆದ್ಮೇಲೆ ಲೊಕೇಶನ್, ನಿಮ್ಗೆ ಗೊತ್ತಲ್ವಾ ಲೊಕೇಶನ್ ಹ್ಯಾಕ್ ಸೆಲೆಕ್ಟ್ ಮಾಡ್ಕೋಬೇಕು ಏನು ಅಂತ. ಓಕೆ, ಹೈದರಾಬಾದ್. ನಾನು ನಿನ್ನೆ ಹೇಳಿದ್ದು ಕೂಡ ಸ್ವಲ್ಪ ಬೇಸಿಕ್ ಬರುತ್ತೆ ನಮ್ಗೆ, ಮತ್ತು ಇಟ್ಸ್ ಲೈಕ್ ಅಗೇನ್ ವಿ ಆರ್ ಡೂಯಿಂಗ್ ಇಟ್. ಇನ್ ಕೇಸ್ ಅಡ್ವಾನ್ಸ್ಡ್ ಸರ್ಚ್ ಬೇಕಾದ್ರೆ ಅಡ್ವಾನ್ಸ್ ಸರ್ಚ್ ಹೋಗಿ ನೀವು ರೇಡಿಯಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿನಲ್ವಾ. ಹೈದರಾಬಾದ್ ಸುತ್ತಮುತ್ತ ಏನ ಸೆಲೆಕ್ಟ್ ಮಾಡ್ಕೋಬಹುದು, 20 miles and 20 kilometers ಆ ತರ ಸೆಲೆಕ್ಟ್ ಮಾಡ್ಕೋಬಹುದು. ಇಟ್ಸ್ ಯೋರ್ ವಿಶ್. ಓಕೆ, ನೀವು ಹೋಗ್ತಾದ್ರೆ ಬರ್ತಾ ಇರ್ತೀವಿ, ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ಸ್ಟೆಪ್ ಬೈ ಸ್ಟೆಪ್. ನೀವು ಹೋಗ್ತಾದ್ರೆ ಯು ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ನೀವು ಯಾವ ತರ ಸೆಲೆಕ್ಟ್ ಮಾಡ್ಕೋಬಹುದು ಅಂತ. ಓಕೆ ಮೇಡಮ್, ಹೇಳಿ. ಇಲ್ಲಿ ಟಾರ್ಗೆಟ್ ಅಂತ ಇದೆಯಲ್ಲ, ಅಲ್ಲಿ ಬನ್ನಿ ಮೇಡಮ್. ಅಲ್ಲಿ ಪೀಪಲ್ ಇನ್ ಆರ್ ಹೂ ಶೋ ದ ಇಂಟ್ರೆಸ್ಟ್ ಯುವರ್ ಟಾರ್ಗೆಟೆಡ್ ಲೊಕೇಶನ್ಸ್, ಇದನ್ನೇ ಇರ್ಬೇಕಾ ಮೇಡಮ್ ಯಾವಾಗ್ಲೂ? ಇದಿದ್ರೆ ಬೆಟರ್. ಅಂದ್ರೆ ಇದು ವೈಡ್ ಸರ್ಚ್, ಅಂದ್ರೆ ಪೀಪಲ್ ಜನರಲ್ ಈ ಟಾಪಿಕ್ ಇಂಟ್ರೆಸ್ಟ್ ತೋರಿಸಿದ್ನು ಅಂದ್ರೆ ಓನ್ಲಿ ಹೈದರಾಬಾದ್ ಅಂತ ನಾನು ಹೈದರಾಬಾದ್ ಸೆಲೆಕ್ಟ್ ಅಂದ್ರೆ ನನ್ ಕ್ಯಾಂಪೇನ್ ಇಸ್ ಫಾರ್ ಹೈದರಾಬಾದ್. ಬಟ್ ಜನರಲಿ ಇಫ್ ಪೀಪಲ್ ಆರ್ ಸರ್ಚಿಂಗ್ ಫಾರ್ ಬ್ಯಾಂಗ್ಳೂರ್ ಆಲ್ಸೋ, ಅವ್ರು ಬ್ಯಾಂಗ್ಳೂರ್ಗೆ ಸರ್ಚ್ ಮಾಡ್ತಾ ಇದ್ರು ನಿಮ್ಗೆ ವಾಟ್ ಯು ಸೇ, ಸಾರಿ, ಅವರು ಬ್ಯಾಂಗ್ಳೂರ್ ಇಂದ ಸರ್ಚ್ ಮಾಡ್ತಾ ಇದ್ರು ದೇ ವಿಲ್ ಬಿ ಏಬಲ್ ಟು ಸಿ ಹೈದರಾಬಾದ್ಸ್ ಒನ್. ಅಂದ್ರೆ ಬ್ಯಾಂಗ್ಳೂರ್ ಅವರೇ ಸರ್ಚ್ ಮಾಡಿದ್ರೆ ಅಲ್ಲ, ಬ್ಯಾಂಗ್ಳೂರಿಂದ ಯಾರು ಸರ್ಚ್ ಮಾಡಿದ್ನು ಹೈದರಾಬಾದ್. ಇವಾಗ ನನ್ನ ಫ್ರೆಂಡ್ ಇದ್ದಾರೆ, ಮೈ ಫ್ರೆಂಡ್ ವಾಂಟ್ಸ್ ಟು ಕಮ್ ಟು ಹೈದರಾಬಾದ್, ಅದಕ್ಕೆ ನಾನು ಬ್ಯಾಂಗ್ಳೂರ್ಲೆ ಕುತ್ಕೊಂಡು ಹೈದರಾಬಾದ್ಗೋಸ್ಕರ ಸರ್ಚ್ ಮಾಡ್ತಾ ಇದ್ದೀನಿ. ದೆನ್ ದೇ ವಿಲ್ ಬಿ ಆಲ್ಸೋ ಏಬಲ್ ಟು ಸಿ. ಆ ತರ ಲೊಕೇಶನ್ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ. ಜನರಲ್ ನಾವು ಈ ತರ ಲೊಕೇಶನ್ ಕೊಟ್ರೆ ಇಲ್ಲಿ ಇರೋರ್ಗೆ ಕಾಣಿಸುತ್ತೆ. ಬಟ್ ಇದು ಚೂಸ್ ಮಾಡ್ಕೊಂಡ್ರೆ ಯಾವ ಪ್ಲೇಸ್ ಇಂದ ಆದ್ರೂ ಹೈದರಾಬಾದ್ ಅಂತ ಈ ಸರ್ಚ್ ಮಾಡೋರ್ಗೆ ಕಾಣಿಸುತ್ತೆ. ಆಲ್ವೇಸ್ ಬೆಟರ್ ಟು ಕೀಪ್ ಇಟ್ ಫಾರ್ ದಿಸ್ ಫಸ್ಟ್ ಒನ್. ಎಲ್ಲ ಕನ್ಸಿಡರ್ ಆಗುತ್ತೆ ಅದರಲ್ಲಿ. ಓಕೆ, ಇದು ಎಕ್ಸ್ಕ್ಲೂಡ್ ಮೇಡಮ್ ಪೀಪಲ್ ಇನ್ ಯುವರ್ ಲೊಕೇಟೆಡ್ ಎಕ್ಸ್ಕ್ಲೂಡೆಡ್ ಲೊಕೇಶನ್ಸ್. ವಿಚ್ ಒನ್? ಎಕ್ಸ್ಕ್ಲೂಡ್ ಅಂತ ಇದೆಯಲ್ಲ ಮೇಡಮ್ ಫಸ್ಟ್ ಒನ್. ಎಕ್ಸ್ಕ್ಲೂಡ್ ಯಾ, ಪೀಪಲ್ ಇನ್ ಯುವರ್ ಎಕ್ಸ್ಕ್ಲೂಡೆಡ್ ಲೊಕೇಶನ್ಸ್ ಅಂದ್ರೆ ರಿಕಮೆಂಡೆಡ್ ಅಂದ್ರೆ ಜನರಲ್ ನೀವು ಎಕ್ಸ್ಕ್ಲೂಡೆಡ್ ಲೊಕೇಶನ್ಸ್ ಇನ್ ಕೇಸ್ ಯು ಡೋಂಟ್ ವಾಂಟ್ ಎನಿ ಲೊಕೇಶನ್ ಆ ತರ ಇರುತ್ತಲ್ವಾ, ಸೊ ಅದು ಡಿಫಾಲ್ಟ್ ಸೆಲೆಕ್ಟ್ ಆಗುತ್ತೆ. ಇನ್ ಕೇಸ್ ಯು ಡೋಂಟ್ ವಾಂಟ್ ಎನಿ ಲೊಕೇಶನ್, ಅದು ಡಿಫಾಲ್ಟ್ ಅದನ್ನ ಎಕ್ಸ್ಕ್ಲೂಡ್ ಮಾಡಿ ರಿಮೈನಿಂಗ್ ಆಲ್ ಥಿಂಗ್ಸ್ ಕನ್ಸಿಡರ್ ಮಾಡುತ್ತೆ. ಓಕೆ, ಐ ಜಸ್ಟ್ ಟ್ರೈ ಶೋಯಿಂಗ್ ಯು ದಟ್ ಆಸ್ ವೆಲ್. ನಾನು ಅದು ಸ್ವಲ್ಪ ರಿಸರ್ಚ್ ಮಾಡಿ ಐ ಗೆಟ್ ಬ್ಯಾಕ್ ಟು ಯು. ಓಕೆ, ರೈಟ್? ಓಕೆ, ಥ್ಯಾಂಕ್ ಯು. ಸೊ where are we? Right, ಸೊ ನಾವು ಇಲ್ಲಿ ದಿಸ್ ಇಸ್ ದ ಮೇನ್ ಥಿಂಗ್. ಫಸ್ಟ್ ಬಂದು ಬಡ್ಜೆಟ್. ಓಕೆ, ನಾವು ಬಡ್ಜೆಟ್ ಕೊಡ್ತಾ ಇದ್ವಿ, ಇಟ್ ಇಸ್ ಪರ್ ಡೇ, ಸೊ ಅಸ್ಯೂಮ್ ಇಟ್ ಬಿ 500. ಓಕೆ, ಅಸ್ಯೂಮ್ ಇಟ್ ಬಿ 500. ಸೊ ನಾವು ನಿನ್ನೆ ಏನ್ ಮಾಡಿದ್ವಿ ಅಂದ್ರೆ ವಿ ಹ್ಯಾವ್ ಚೋಸನ್ ಸಮಥಿಂಗ್ ಕಾಲ್ಡ್ ಮ್ಯಾನ್ಯುಯಲ್ CPC. ಅಂದ್ರೆ ಕಾಸ್ಟ್ ಪರ್ ಕ್ಲಿಕ್. ಒಂದು ಕ್ಲಿಕ್ ಅಂದ್ರೆ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಫಾರ್ ಎಕ್ಸಾಂಪಲ್, ನಾವು ಇದು ಕ್ಲಿಕ್ ಮಾಡಿದ್ವಿ, ಇದು ಓಕೆ, ಕ್ಲಿಕ್ ಮಾಡಿದ್ಮೇಲೆ ಒಂದು ಕ್ಲಿಕ್ಗೆ ಎಷ್ಟು ಕಾಸ್ಟ್ ಆಗ್ಬೇಕು ಅಂತ ನಾವೇ ಡಿಸೈಡ್ ಮಾಡಿದ್ವಿ. ದಟ್ ಇಸ್ ಮ್ಯಾನ್ಯುಯಲ್ CPC ಅಂತ ಒಂದು ಆಪ್ಷನ್. ಸೊ ಇವತ್ತು ವಿ ಆರ್ ಗೋಯಿಂಗ್ ಟು ಚೂಸ್ ಅನದರ್ ಆಪ್ಷನ್. ಓಕೆ, ಕೆಳಗಡೆ ಸೆಲೆಕ್ಟ್ ಬಿಡ್ ಸ್ಟ್ರಾಟಜಿ ಅಂತಿದಲ್ವಾ, ಅದು ಅಲ್ಲಿ ನಾವು ವಿ ಆರ್ ಗೋಯಿಂಗ್ ಫಾರ್ ಮ್ಯಾಕ್ಸಿಮೈಸ್ ಕ್ಲಿಕ್ಸ್. ಓಕೆ, ಮ್ಯಾಕ್ಸಿಮೈಸ್ ಕ್ಲಿಕ್ಸ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿದ್ವಿ. ಸೊ ಮ್ಯಾಕ್ಸಿಮೈಸ್ ಕ್ಲಿಕ್ಸ್ ಅಂದ್ರೆ ಏನು ಅಂತ ನೋಡೋಣ ನಾವು. ಓಕೆ, ಮ್ಯಾಕ್ಸಿಮೈಸ್ ಕ್ಲಿಕ್ಸ್. ಸೊ ದಿಸ್ ಇಸ್ ನಾಟ್ ಮ್ಯಾನ್ಯುಯಲ್. ಅಂದ್ರೆ ನಾವು ಮ್ಯಾನ್ಯುಯಲ್ ನಾವು ಸೆಲೆಕ್ಟ್ ಮಾಡಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಯು ಸೆಲೆಕ್ಟ್ ಮ್ಯಾನ್ಯುಯಲ್ CPC,
you are going to give cost per click. ಒಂದು click ಗೆ ₹1 ₹2 whatever it is you are going to give. But ಇಲ್ಲಿ ನಾವು ಕೊಡ್ತಾ ಇಲ್ಲ. Why? Because for example, just assume ನಾವು full number of ads ಅಂದ್ರೆ ಒಂದು 100 ad groups ನಮ್ಮ ಹತ್ರ ಇತ್ತು, ಅದರಲ್ಲಿ ads ಇದೆ, ಇಷ್ಟೊಂದು ಗ್ರೂಪ್ಸ್, ಇಷ್ಟೊಂದು ads ನ do you really think ಇವಾಗ ಈ 100 groups ನಲ್ಲಿ ನೀವು ad groups ನಲ್ಲಿ you're I mean running so many ads, be it 200 ads or 500 ads, ಯಾವ್ದೋ ಒಂದು ಅನ್ಕೋಣ. ಸೊ ಇವಾಗ ಈ ತರ ಮ್ಯಾನ್ಯುಯಲ್ ಇಲ್ಲಿ ಹೋಗಿ ನನ್ ಪೊಸಿಷನ್ ನೋಡ್ಕೊಂಡು ಫಸ್ಟ್ ಪೊಸಿಷನ್ ಇದೆ, ಓಕೆ, ಸೆಕೆಂಡ್ ಪೊಸಿಷನ್ ನಲ್ಲಿ ಬಂದ್ಮೇಲೆ ಓಕೆ ಇವ್ರು ನನ್ಕಂತ ಜಾಸ್ತಿ ಬಿಡಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೀವು ಹೋಗಿ ಚೇಂಜ್ ಮಾಡೋದು ಅಲ್ಲ. ಹೌ ಕ್ಯಾನ್ ಯು ಪ್ರಾಕ್ಟಿಕಲಿ ಡೂ ಇಫ್ ಯು ಹ್ಯಾವ್ ನಂಬರ್ ಆಫ್ ಆಡ್ಸ್ ರನ್ನಿಂಗ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್? ಅದು ಆಗಲ್ಲ. ಸೆಕೆಂಡ್ ಥಿಂಗ್, ಫಸ್ಟ್ ಆಫ್ ಆಲ್ ನಿಮ್ಗೆ ನೀವು ಮ್ಯಾಕ್ಸಿಮೈಸ್ ನೀವು ಮ್ಯಾನ್ಯುಯಲ್ CPC ಮಾಡ್ತಾ ಇದ್ರಿ, ಬಟ್ ಯು ಡೋಂಟ್ ನೋ ನಿಮ್ ಕಾಂಪಿಟೇಟರ್ ಎಷ್ಟುಗೆ ನೀವು ಅವ್ರು ಬಿಡ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಕೆಳಗಡೆ ಬಂದ್ಬಿಡ್ತು ನಿಮ್ದಂತ ಹೇಳಿ ಇಷ್ಟಕ್ ಮುಂಚೆ ಇರೋದಕ್ಕಂತ ನೀವು ಪ್ಲಸ್ ಸಮಥಿಂಗ್ ಅಂದ್ರೆ ಯು ಥಿಂಕ್ ದಟ್ ಇವಾಗ ₹2 ಇಟ್ಟಿದ್ ನೀವು ಫಸ್ಟ್ ಪೊಸಿಷನ್ ಇತ್ತು, ಸ್ವಲ್ಪ ಆದ್ಮೇಲೆ ನಿಮ್ ಕಾಂಪಿಟೇಟರ್ ಫಸ್ಟ್ ಪೊಸಿಷನ್ ಬಂದ್ರೆ ಯು ಆರ್ ಗೋಯಿಂಗ್ ಟು ಆಡ್ ಸಮ್ ₹2 or ₹3 and make it ₹5. And there are chances that ಅವರು ₹3 ಗೆ ಮಾಡ್ತಾ ಇದ್ದಾರೇನೋ ನಿಮ್ಗೆ ಗೊತ್ತಿಲ್ಲ, ಅದಕ್ಕೆ ನೀವು ಯು ಚೂಸ್ 5. ಐ ಮೀನ್ ಸೊ ಎಚ್ಚರಿಕೆ ಬಂತು ನಿಮ್ಗೆ, ನೀವು ₹5 ಯೂಸ್ ಮಾಡಿ, ಯು ಆರ್ ಅಟ್ ₹2 ಲಾಸ್ ಇದಲ್ವಾ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ. ಸೊ 2 ಮೈನಸ್ ಪಾಯಿಂಟ್ಸ್ ಮ್ಯಾನ್ಯುಯಲ್ CPC ನಲ್ಲಿ. ಸೊ ಮ್ಯಾಕ್ಸಿಮೈಸ್ ಕ್ಲಿಕ್ ಎಂಬ ಆಪ್ಷನ್ ಇಸ್ ನಾಟ್ ಮ್ಯಾನ್ಯುಯಲ್. ಗೂಗಲ್ ವಿಲ್ ಟೇಕ್ ಕೇರ್. ಗೂಗಲ್ಗೆ ಗೊತ್ತಾಗತ್ತೆ ಈ ತರ ನೀವು ನಿಮ್ ಕಾಂಪಿಟೇಟರ್ ಎಷ್ಟು ಬಿಡ್ ಮಾಡ್ತಾ ಇದಾರೆ ಏನು ಅಂತ ಗೊತ್ತಾಗಿ ನಿಮ್ದು ಸೆಕೆಂಡ್ ಪೊಸಿಷನ್ ಬಂದ್ರೆ ಮತ್ತು ಇಟ್ ವಿಲ್ ಟೇಕ್ ಟು ದ ಫಸ್ಟ್ ಪೊಸಿಷನ್. ಇಟ್ ವಿಲ್ ಕೀಪ್ ಚೇಂಜಿಂಗ್ ದ ಅಮೌಂಟ್. ಓಕೆ, ಸೊ ಆತರ ಅದೇ ಮ್ಯಾಕ್ಸಿಮೈಸ್ ಕ್ಲಿಕ್ಸ್ ನೋಡುತ್ತೆ, ಬಟ್ ಇಟ್ ವಿಲ್ ಮೇಕ್ ಶ್ಯೂರ್ ದಟ್ ಅದು ಮ್ಯಾಕ್ಸಿಮಮ್ ಲಿಮಿಟ್ ಆದ್ರೆ ನೀವು ಕೊಡ್ಬೋದು. ಯು ಕಾಂಟ್ ದಟ್ Google cannot cross that maximum limit, so there will be a limit where it can't cross. Okay, ನೀವು per day ಕೊಡ್ತಾ ಇದ್ರಲ್ವಾ ಅದಾದ್ರೆ ಕ್ರಾಸ್ ಆಗಲ್ಲ. ಓಕೆ, ಸೊ ಇಲ್ಲಿ ಮ್ಯಾಕ್ಸಿಮಮ್ ಕ್ಲಿಕ್ ಅಂದ್ರೆ ಅದಕ್ಕೆ ನಾವು ಪರ್ ಕ್ಲಿಕ್ ಇಷ್ಟು ಅಂತ ಏನು ಹೇಳೋದ್ ಬೇಡಲ್ಲ ಮೇಡಮ್, ಅದೇ ತಗೊಂಡ್ಬಿಡುತ್ತೆ. ಅದೇ ತಗೊಂಬತ್ತೆ. ಎಸ್, ಎಕ್ಸಾಕ್ಟ್ಲಿ ಮೇಡಮ್. ಮತ್ತೆ ಮ್ಯಾನ್ಯುಯಲ್ ಇದರಲ್ಲಿ ಎಲ್ಲಿ ಬರುತ್ತೆ ಮೇಡಮ್ ಅದು? ಸಾರಿ, ಮ್ಯಾನ್ಯುಯಲ್ ಇದು ಅದೆಲ್ಲಿ ಬರುತ್ತೆ? ಹಾ, ಮ್ಯಾನ್ಯುಯಲ್ CPC ನ ಇಲ್ಲಿ ಬರುತ್ತೆ. ಓಕೆ, ಇದು ಕ್ಲಿಕ್ಸ್ ಆದ್ಮೇಲೆ ಬಿಡಿಂಗ್ ಸ್ಟ್ರಾಟಜಿ ಕ್ಲಿಕ್ ಮಾಡಿ ಇಲ್ಲೇ ಮ್ಯಾನ್ಯುಯಲ್ CPC ಇರುತ್ತೆ. ಇಲ್ಲೇ ಮ್ಯಾಕ್ಸಿಮೈಸ್ ಕ್ಲಿಕ್ಸ್ ಕೂಡ ಇರುತ್ತೆ. ಮತ್ತು ಹೇಳ್ತೇನೆ ನಾನು, ಇಲ್ಲಿ ಒನ್ಸ್ ಯು ಗಿವ್ ದ ಬಡ್ಜೆಟ್ ಕೆಳಗಡೆ ಬಂದು ಸೆಲೆಕ್ಟ್ ಅ ಬಿಡಿಂಗ್ ಸ್ಟ್ರಾಟಜಿ ಅಂತ ಕೊಡುತ್ತೆ, ಅಲ್ಲಿ ಕ್ಲಿಕ್ ಮಾಡಬೇಕು. ದೇರ್ ಯು ವಿಲ್ ಹ್ಯಾವ್ ಆಪ್ಷನ್ಸ್. ಅದರಲ್ಲಿ ಮ್ಯಾಕ್ಸಿಮೈಸ್ ಕ್ಲಿಕ್ಸ್. ವಿ ಆರ್ ಗೋಯಿಂಗ್ ಟು ಲರ್ನ್ ಮ್ಯಾಕ್ಸಿಮೈಸ್ ಕ್ಲಿಕ್ಸ್ ಟುಡೇ. ಓಕೆ, ರೈಟ್, ಆಯ್ತಾ? ಅಂಡ್ ನಾವು ಆಡ್ ಎಕ್ಸ್ಟೆನ್ಷನ್ಸ್ ಕೂಡ ನಾನು ಇವತ್ತು ಹೇಳ್ತೀನಿ. ಇದು ಆಡ್ ಎಕ್ಸ್ಟೆನ್ಷನ್ಸ್ ಪ್ಲಸ್ ಪಾಯಿಂಟ್ ಏನಂದ್ರೆ, ಈವನ್ ಆಫ್ಟರ್ ಕ್ರಿಯೇಟಿಂಗ್ ದ ಕ್ಯಾಂಪೇನ್ ನೀವು ಸಪರೇಟ್ ಹೋಗಿ ವೈಲ್ ದ ಆಡ್ ಇಸ್ ರನ್ನಿಂಗ್ ನೀವು ಆಡ್ ಮಾಡ್ಬೋದು. ಸೊ ನಾನು ಅಟ್ ದ ಎಂಡ್ ನಿಮ್ಗೆ ಹೇಳ್ತೀನಿ. ಸೊ ಕ್ಲಿಕ್ ಆನ್ ಸೇವ್ ಅಂಡ್ ಕಂಟಿನ್ಯೂ. ಸೊ ad group ಹೆಸರು ನಾವು ಕೊಡೋಣ. So just give me a minute, I'll choose something for this. Okay, digital marketing training in Hyderabad. ಓಕೆ, ಈ ತರ ನಾನು ಕೊಡ್ತಾ ಇದ್ದೀನಿ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಹೈದರಾಬಾದ್ ಅಂತ ಒಂದು ಆಡ್ ಗ್ರೂಪ್ ನೇಮ್ ಕೊಟ್ಟಿದ್ನಿ, ರೈಟ್? ಸೊ ಆಸ್ ಯೂಶುವಲ್ ಅದೇ ರೆಕಮೆಂಡ್ ಮಾಡುತ್ತೆ, ಬಿಕಾಸ್ ಯು ಹ್ಯಾವ್ ಗಿವನ್ ಯುವರ್ URL. ಓಕೆ, ದಿಸ್ ಇಸ್ ಆಲ್ ಕೀವರ್ಡ್ಸ್. ಅದು ಸಜೆಸ್ಟ್ ಮಾಡಿದ್ದ ಕೀವರ್ಡ್ಸ್, ರೈಟ್? ಸೊ ನಾವು ಯು ಆರ್ ಗೋಯಿಂಗ್ ಟು ರಿಮೂವ್ ದೆಮ್. ಇಲ್ಲಿ ಯು ಆರ್ ಗೋಯಿಂಗ್ ಟು ಗಿವ್ ಸರ್ಟನ್ ಕೀವರ್ಡ್ಸ್. ನೀವು ರಿಸರ್ಚ್ ಮಾಡ್ತೀರಲ್ವಾ ಕೀವರ್ಡ್ಸ್, ಆ ರಿಸರ್ಚ್ ಮಾಡಿ ನೀವು ಈ ತರ ನೀವು ಇಲ್ಲಿ ನೀವು ಪ್ರೆಸೆಂಟ್ ಮಾಡ್ತೀರಿ ವಾಟ್ ಎವರ್ ಕೀವರ್ಡ್ಸ್ ಯು ಹ್ಯಾವ್.
Okay, so for example, let's think free digital marketing training ಅಂತ ಒಂದು ನೋಡ್ಬೋದು, and digital marketing training course ಆದ್ಮೇಲೆ ಓಕೆ ಬೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಹೈದರಾಬಾದ್. ಈ ತರ ಅಂದ್ರೆ ರಿಸರ್ಚ್ ಮಾಡಬೇಕು ಬಿಫೋರ್ ಯು ಗೋ. ಅಂಡ್ ವೆಬ್ ಡಿಸೈನಿಂಗ್ ಕೋರ್ಸಸ್ ಅಂತ ಹೇಳಿ ಕೂಡ ಸರ್ಚ್ ಮಾಡ್ತಾರೆ, ರೈಟ್? ವೆಬ್ ಡಿಸೈನಿಂಗ್ ಕೋರ್ಸ್, ಓಕೆ ರೈಟ್. ಓಕೆ, ಸೊ ಲೆಟ್ಸ್ ಅಸ್ಯೂಮ್ ಈ 4 ನಾವು ತಗೊಳ್ಳೋಣ. ಲೆಟ್ಸ್ ಕನ್ಸಿಡರ್. ಸೊ ನೌ ಟುಡೇ ವಾಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇಸ್ types of keywords. Okay, types of keywords ನೀವು ಸರ್ಚ್ ಮಾಡೋದು, keywords ಹ್ಯಾಂಗ್ ಸರ್ಚ್ ಮಾಡೋದು ಕೂಡ at the end I will show. ಬಟ್ ಇದು ಟೈಪ್ಸ್ ಆಫ್ ಕೀವರ್ಡ್ಸ್ ಏನು ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಈ ತರ ನೀವು ಕೀವರ್ಡ್ಸ್ ಕೊಟ್ಟಿದ್ರಿ. ಓಕೆ, ಲೈಕ್ ದಿಸ್. ಸೊ ಸ್ವಲ್ಪ ಇದರಲ್ಲಿ ಕೀವರ್ಡ್ಸ್ ಟೈಪ್ ಇರುತ್ತೆ, ವೇರ್ ಯು ಕ್ಯಾನ್ ಚೂಸ್ ವಾಟ್ ಯು ವಾಂಟ್. ಫಾರ್ ಫಸ್ಟ್ ಒನ್ ಬಂದು ಬ್ರಾಡ್ ಮ್ಯಾಚ್. ಬ್ರಾಡ್ ಮ್ಯಾಚ್ ನಲ್ಲಿ ಏನಂದ್ರೆ, ಅಟ್ ಲೀಸ್ಟ್ ನೀವು ಇಲ್ಲಿ ಚೂಸ್ ಮಾಡ್ಕೊಂಡಿದ್ದ ಕೀವರ್ಡ್ಸ್ ಇರ್ತಲ್ವಾ, ಈ ಕೀವರ್ಡ್ಸ್ ನಲ್ಲಿ ಅಟ್ ಲೀಸ್ಟ್ ಒನ್ ವರ್ಡ್ ಮ್ಯಾಚ್ ಆಗಿದ್ದನ್ನು, ಅಂದ್ರೆ ಕಸ್ಟಮರ್ ಇವಾಗ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್, ಐ ವಿಲ್ ಟೆಲ್ ಯು ಅಟ್ ಲೀಸ್ಟ್ ಒನ್ ಟರ್ಮ್ ಇಸ್ ಪ್ರೆಸೆಂಟ್. ಅಂದ್ರೆ ಇವಾಗ ಕಸ್ಟಮರ್ ಸರ್ಚ್ ಮಾಡೋದಲ್ಲಿ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಕೋರ್ಸ್ ಈ ತರ ಎಲ್ಲ ನಿಮ್ದು ಇದೆ. ಸೊ ಕಸ್ಟಮರ್ ಇಫ್ ಹೀಸ್ ಗೋಯಿಂಗ್ ಫಾರ್ ಡಿಜಿಟಲ್ ಕೋರ್ಸ್ ಇನ್ ಹೈದರಾಬಾದ್ ಅಂತ ಸರ್ಚ್ ಮಾಡಿದ್ರೆ, ಡಿಜಿಟಲ್ ಕೋರ್ಸ್ ಇನ್ ಹೈದರಾಬಾದ್ ಅಂಡ್ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್, ಇದರಲ್ಲಿ ಯಾವ್ದು ಮ್ಯಾಚಿಂಗ್ ಇದೆ? ಡಿಜಿಟಲ್ ಎಂಬ ವರ್ಡ್ ಮ್ಯಾಚಿಂಗ್ ಇದೆ, ರೈಟ್? ಇಟ್ಸ್ ಇನಫ್, ನಿಮ್ ಆಡ್ ಅಪಿಯರ್ ಆಗ್ಬಿಡುತ್ತೆ. ಸೊ ಕಸ್ಟಮರ್ ಕ್ವೆರಿನಲ್ಲಿ ಅಂಡ್ ನಿಮ್ಮ ಕೀವರ್ಡ್ಸ್ ನಲ್ಲಿ ಒಂದು ವರ್ಡ್ ಪ್ರೆಸೆಂಟ್ ಇದ್ನು, ಒಂದು ವರ್ಡ್ ನಿಮ್ಗೆ ಮ್ಯಾಚ್ ಆಗಿದ್ನು, ಇಟ್ ವಿಲ್ ಶೋ ಯು ದ ರಿಸಲ್ಟ್. Okay, this is what that broad match is. Second one, phrase match. Okay, so idenandre entire phrase andre entire keyword type ಮಾಡ್ತಾರಲ್ವಾ, is in exact order like search query. ಅಂದ್ರೆ ಕಂಪ್ಲೀಟ್ ಕಸ್ಟಮರ್ ಟೈಪ್ ಮಾಡೋದು, ನೀವು ಟೈಪ್ ಮಾಡೋದು ಸೇಮ್ ಆರ್ಡರ್ ನಲ್ಲಿ ಇರಬೇಕು. ಬಟ್ ಇಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ, ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಆರ್ ಅಲೌಡ್. ಅಂದ್ರೆ ಏನು ಅಂತ ನಾ ಹೇಳ್ತೀನಿ. ಪ್ರಿಫಿಕ್ಸಸ್ ಅಂಡ್ ಸಫಿಕ್ಸಸ್ ಆರ್ ಅಲೌಡ್. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕಸ್ಟಮರ್ ಬಂದು ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂತ ಸರ್ಚ್ ಮಾಡಿದ್ರು, ಸೇಮ್ ಈ ತರನೇ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂತ ಸರ್ಚ್ ಮಾಡಿದ್ರು. ಓಕೆ, ಫಸ್ಟ್ ಮಾತ್ರ ನೋಡಿ, ನೀವು ಇದೆಲ್ಲ ಬಿಟ್ಬಿಡಿ. ಫಸ್ಟ್ ಒನ್ ನೀವು ಅಸ್ಯೂಮ್ ದಟ್ ಯು ಓನ್ಲಿ ಹ್ಯಾವ್ ಒನ್ ಕೀವರ್ಡ್ ದಟ್ ಇಸ್ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್. ಕಸ್ಟಮರ್ ಇದು ಟೈಪ್ ಮಾಡಿರು, ಬಟ್ ದ ಕಸ್ಟಮರ್ ಹ್ಯಾಸ್ ಟೈಪ್ಡ್ ಒನ್ ಮೋರ್ ಥಿಂಗ್ ಲೈಕ್ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಹೈದರಾಬಾದ್ ಅಂತ ಸರ್ಚ್ ಮಾಡಿದ್ರು. ಸೊ ಇದು ಎಕ್ಸಾಕ್ಟ್ ಆರ್ಡರ್ ನಲ್ಲಿ ಇದೆ, ಜಸ್ಟ್ ಲೈಕ್ ಯುವರ್ ಕೀವರ್ಡ್ ಹಿಯರ್, ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್, ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಆಯ್ತು. ಎಕ್ಸ್ಟ್ರಾ ಬಂದು ಇನ್ ಹೈದರಾಬಾದ್. ಸೊ ದಿಸ್ ಇಸ್ ಅ ಸಫಿಕ್ಸ್. ಸಫಿಕ್ಸ್ ಬಂದು ಒಂದು ಸಫಿಕ್ಸ್ ಬಂದು ಲಾಸ್ಟ್ಲಿ ನಾವು ಆಡ್ ಮಾಡಿದ್ದು. ಪ್ರಿಫಿಕ್ಸ್ ಅಂದ್ರೆ ಫಸ್ಟ್ ನಲ್ಲಿ, ಅಂದ್ರೆ ಈ ತರನ ಕಾಣಿಸುತ್ತೆ, ಆರ್ ಹೈದರಾಬಾದ್, ಇಲ್ಲಿ ಸರ್ಚ್ ಹೈದರಾಬಾದ್ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂತ, ಇದು ಸಬ್ಪ್ರಿಫಿಕ್ಸ್ ಅಂತಾರೆ. ಪಿ ಅಂದ್ರೆ ಪಿ ಮುಂದಗಡೆ ಬರೋದು, ಸಫಿಕ್ಸ್ ಅಂದ್ರೆ ದ ಬ್ಯಾಕ್ ಬರೋದು, ರೈಟ್? ಸೊ ಬಟ್ ನೀವು ಪ್ರಿಫಿಕ್ಸ್ ಸಫಿಕ್ಸ್ ಯಾವ್ದು ಆಡ್ ಮಾಡಿದ್ರು ಇದಾದ್ರೆ ನಿಮ್ಗೆ ಆರ್ಡರ್ ನಲ್ಲಿ ಇದೆ. ಸೊ ಯು ಆರ್ ಡನ್, ದಟ್ ವಿಲ್ ಗೆಟ್ ಡಿಸ್ಪ್ಲೇಡ್. ಓಕೆ, ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫ್ರೇಸ್ ಮ್ಯಾಚ್, ರೈಟ್? ಅಂಡ್ ಫ್ರೇಸ್ ಮ್ಯಾಚ್ ಬಂದು ನಾವು ಕೊಟೇಶನ್ಸ್ಲಿ ಈ ತರ
ಓಕೆ, ಇಲ್ಲಿ ಕೀವರ್ಡ್ ಬರ್ದ್ಬಿಟ್ಟು ಈ ತರ ಫ್ರೇಸ್ ಮ್ಯಾಚ್ ಬಂದು ಲಿಟಲ್ ಕೊಟೇಶನ್ಸ್ ಇಡ್ತೇವೆ ನಾವು. ಕೊಟೇಶನ್ಸ್ ನಲ್ಲಿ ಮೆನ್ಷನ್ ಮಾಡ್ರೆ ಇಟ್ ವಿಲ್ ಕನ್ಸಿಡರ್ ಆಸ್ ಫ್ರೇಸ್ ಮ್ಯಾಚ್. ಆಯ್ತಾ? ಎಕ್ಸಾಕ್ಟ್ ಮ್ಯಾಚ್ ನೋಡೋಣ. ಓಕೆ, ಇದು ಮೋಸ್ಟ್ ರಿಸ್ಟ್ರಿಕ್ಟಿವ್ ಒನ್. ಓಕೆ, ಸ್ವಲ್ಪ ರಿಸ್ಟ್ರಿಕ್ಟಿವ್ ಆಗಿರುತ್ತೆ ಇದು. ಅಂದ್ರೆ ಇದು ಕೂಡ ಅಷ್ಟೇ. ಇಫ್ I'll write it down. If search query exactly matches with the keyword, true to true ಇದು ಇರಬೇಕು, ಆರ್ಡರ್ ಇರಬೇಕು. ಅಂಡ್ ಇಲ್ಲಿ ಇದೇನಂದ್ರೆ prefixes and suffixes are not allowed. ಎರಡು ಅಲೌ ಮಾಡಲ್ಲ. prefixes ಅಲ್ಲಿ ಇನ್ ಹೈದರಾಬಾದ್ ಆರ್ ಹೈದರಾಬಾದ್ ಆತರ ನಾವು ಚೂಸ್ ಮಾಡಿದ್ವಲ್ವಾ, that is not allowed. Okay, that cannot be allowed here. And I guess there is one more point. And yes, ಇದು ಬಂದು exact order ನಲ್ಲಿ ಇರಬೇಕು. exact order ಅಂದ್ರೆ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂತ ನೀವು ಕೊಟ್ಟಿದ್ದ ಕೀವರ್ಡ್ ಅಂಡ್ ಕಸ್ಟಮರ್ ಕೊಟ್ಟಿದ್ದ ಕೀವರ್ಡ್ ಕೂಡ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಗೆ ಇರಬೇಕು. ಮುಂಚೆ ಫ್ರೀ ಪ್ರಿಫಿಕ್ಸ್ ಆಡ್ ಮಾಡ್ಲಕ್ಕಿಲ್ಲ, ಆದ್ಮೇಲೆ ಸಫಿಕ್ಸ್ ಆಡ್ ಮಾಡ್ಲಕ್ಕಿಲ್ಲ. ಆರ್ಡರ್ ಹೇಗಂದ್ರೆ ಹಾಗೆ ಇರ್ಲಕ್ಕಿಲ್ಲ. ಇಟ್ ಶುಡ್ ಬಿ ಸೇಮ್ ಆರ್ಡರ್, ಅಂದ್ರೆ ಸೇಮ್ ಕೀವರ್ಡ್ ಸೆಲೆಕ್ಟ್ ಮಾಡ್ಬೇಕು. ಜಸ್ಟ್ ಲೈಕ್ ಯು, there is no other difference ಅಂತ ಅರ್ಥ, right? That is a simple one. And there is one more one called broad match modifier. So ಇಲ್ಲಿ excuse me. So ಇಲ್ಲಿ ಫಾರ್ಮ್ಯಾಟ್ ಹೇಗಿರುತ್ತೆ ಅಂದ್ರೆ ಸ್ಪೇಸಸ್ ಇಲ್ಲಂಗೆ ನೀವು ಕೀವರ್ಡ್ಸ್ ಮಧ್ಯ ಪ್ಲಸ್ ಸಿಂಬಲ್ ಕೊಡ್ಬೇಕು. ದಿಸ್ ಇಸ್ ದ ಫಾರ್ಮ್ಯಾಟ್. ಡಿಜಿಟಲ್ ಪ್ಲಸ್ ಮಾರ್ಕೆಟಿಂಗ್ ಪ್ಲಸ್ ಟ್ರೈನಿಂಗ್ ಆ ತರ ಕೊಟ್ರೆ ಫ್ರೇಸ್ ಮ್ಯಾಚ್ ಅಂತ, ಬ್ರಾಡ್ ಮ್ಯಾಚ್ ಮಾಡಿಫೈರ್ ಅಂತಾರೆ. ಸ್ಪೇಸಸ್ ಇರಬಾರ್ದು. ಓಕೆ, ಇಲ್ಲಿ ಏನಂದ್ರೆ ರೂಲ್, at least 3 terms. Okay, at least 3 terms must be present in search query. Okay, ಇನ್ನೊಂದು ಪ್ಲಸ್ ಪಾಯಿಂಟ್, it can be in any order. Okay, this can be in any order. ಅಂದ್ರೆ ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂಬೋದು ನೀವು ಕೊಟ್ಟಿದ್ರಿ, ಈ ತರ ಕೊಟ್ಟಿದ್ರಿ ನೀವು. Okay, this is the format. Okay, this is the format for phrase match. And yes, ನಾನು ಮರ್ತೋಗ್ಬಿಟ್ಟೆ, I'm so sorry. exact match ಗೆ ಫಾರ್ಮ್ಯಾಟ್ ಬಂದು ಎರಡು ಬಾಕ್ಸಸ್ ತರ ಬೇಕು ನಮ್ಗೆ. ಓಕೆ, ಲೆಟ್ ಮಿ ಸರ್ಚ್ ವೇರ್ ಇಟ್ ಇಸ್. this one is the exact match. phrase match ಗೆ ಇದು, exact match ಗೆ ಇದು. ಓಕೆ, ಅಂಡ್ ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಗೆ ಪ್ಲಸ್ ಬಂದು ಯಾವ 3 ಟರ್ಮ್ಸ್ ನಿಮ್ಮ ಕೀವರ್ಡ್ ನೀವು ಕೊಟ್ಟಿದ್ದ ಗೂಗಲ್ ಆಡ್ಸ್ ನಲ್ಲಿ ಕೀವರ್ಡ್ ನಲ್ಲಿ ವಾಟ್ 3 ಟರ್ಮ್ಸ್ ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನೀವು ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂತ ಕೊಟ್ಟಿದ್ರಲ್ವಾ, ಸೊ ಹೌ ಯು ಆರ್ ಗೋಯಿಂಗ್ ಟು ಗಿವ್ ಇಸ್ ಡಿಜಿಟಲ್ ಪ್ಲಸ್ ಮಾರ್ಕೆಟಿಂಗ್ ಪ್ಲಸ್ ಟ್ರೈನಿಂಗ್ ಅಂತ ಹೇಳಿ ಇಲ್ಲಿ ಹಾಕೊಡ್ಬೇಕು, ರೈಟ್? ಅಂದ್ರೆ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡಿ ಡಿಜಿಟಲ್ ಪ್ಲಸ್ ಮಾರ್ಕೆಟಿಂಗ್ ಪ್ಲಸ್ ಟ್ರೈನಿಂಗ್ ಈ ತರ ಕೊಡ್ಬೇಕು. ಓಕೆ, what Google will consider is any of these 3 words can appear. at least 3 words appear ಆಗಿದ್ರೆ ಯಾವ ಆರ್ಡರ್ ಅನ್ನ ಆಗ್ಬೋದು. ಟ್ರೈನಿಂಗ್ ಫಾರ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿ ಕಸ್ಟಮರ್ ಸರ್ಚ್ ಮಾಡಿದ್ರೆ ಪರವಾಗಿಲ್ಲ, ಇಟ್ಸ್ ಇನ್ ಎನಿ ಆರ್ಡರ್ ಇಸ್ ಫೈನ್. ಅಟ್ ಲೀಸ್ಟ್ 3 ಟರ್ಮ್ಸ್ ಇರಬೇಕು, then it will consider simply. Okay, okay, fifth one now. 3 ಟರ್ಮ್ಸ್ ಇರಲೇಬೇಕಾ ಮೇಡಂ? at least minimum 3. 2 ಇದ್ರೆ ತಗೊಳಲ್ಲ ಮೇಡಂ? ಸಾರಿ, 2 ಇದ್ರೆ 2 ವರ್ಡ್ಸ್ ಇದ್ರೆ ತಗೊಳಲ್ಲ ಮೇಡಂ? ಇಲ್ಲ ತಗೊಂಬಲ್ಲ, 3 ಇರಬೇಕು. Yeah, this is mandatory. Yeah, and next, yeah, okay, next we'll see negative match. Negative match ಅಂದ್ರೆ exclude some terms that you don't need. Okay, exclude ಮಾಡಬೇಕು, ನಿಮ್ಗೆ ಬೇಕಾಗಿಲ್ಲ ಅಂಬೋದು. ಓಕೆ, ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಏನಂದ್ರೆ ಫ್ರೀ ಅಂಬೋ ವರ್ಡ್
ವರ್ಡ್ಗೆ ನಂದು ಅಪಿಯರ್ ಆಗ್ಬಾರ್ದು ಅನ್ಕೊಂತಾರೆ, ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ಗಿವ್ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್, ರೈಟ್? ಸೊ ನಿಮ್ಗೆ ಅನ್ಸತ್ತೆ ಲೈಕ್ ವೈ ಶುಡ್ ಐ ಪಬ್ಲಿಷ್, ಆ ತರ ಪಬ್ಲಿಷ್ ಮಾಡ್ಬೇಕಾಯ್ತ ಅವಸರ ಇಲ್ಲ ಅಂತ ಹೇಳಿ ಅಂತಾರೆ ಅಂತ ಹೇಳಿ. ಸೊ ಇಲ್ಲಿ ನೀವು ಹೇಗ್ ಕೊಡ್ಬೇಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಹೈದ್ರಾಬಾದ್ ಆ ತರ ಕೊಟ್ಟು ಮೈನಸ್ ಫ್ರೀ ಈ ತರ ಬರಿಬೇಕು. ಓಕೆ, ಅಂಡ್ ಇಲ್ಲಿ ರೂಲ್ ಏನಂದ್ರೆ ಪರ್ ಕೀವರ್ಡ್ we can exclude only one term. ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಇನ್ ಹೈದ್ರಾಬಾದ್ ಅಂಬೋದು ಇಲ್ಲಿ ನಿಮ್ಗೆ ನೀವು ಕೊಡೋ ಕೀವರ್ಡ್. ಓಕೆ, ಯು ಹ್ಯಾವ್ ದಿಸ್ ಕೀವರ್ಡ್ ಆಲ್ರೆಡಿ ಹಿಯರ್, ನೀವು ಇಲ್ಲಿ ಕೊಡ್ತಾ ಇದ್ರಿ, ಸಾರಿ ನೀವು ಇಲ್ಲಿ ಕೊಡ್ತಾ ಇದ್ರಿ, ಅಂಡ್ ಯು ಡೋಂಟ್ ವಾಂಟ್ ಫ್ರೀ ವರ್ಡ್ ಇನ್ ದಟ್. ಓಕೆ, ನೀವು ಈ ತರ ಮೈನಸ್ ಮಾಡಿ ಬರ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ವಾಟ್ ಇಸ್ ಮೈನಸ್ ಡಿಸ್ಕೌಂಟ್ ಅಂದ್ರೆ ಈ ಎರಡು ವರ್ಡ್ಸ್ ನನ್ಗೆ ಬೇಡ ಅಂತ ಅನ್ಕೊಂತಾ ಇದ್ರೆ ನೀವು, ದಿಸ್ ಇಸ್ ನೋ ಪಾಸಿಬಿಲಿಟಿ, ಈ ಪಾಸಿಬಿಲಿಟಿ ಇಲ್ಲ. ಒಂದು ಕೀವರ್ಡ್ಗೆ ಒಂದು ಟರ್ಮ್ ಮಾತ್ರನೇ ಬೇಡ ಅಂತ ಹೇಳಿ ನೆಗೆಟಿವ್ ಮ್ಯಾಚ್ ಅಂತ ಹೇಳಿ ನೀವು ಡಿಸ್ಕ್ರೈಬ್ ಮಾಡಬಹುದು, ಅದರ್ವೈಸ್ ಇಟ್ ಇಸ್ ನಾಟ್ ಪಾಸಿಬಲ್. ಓಕೆ, ಒಂದು ಕೀವರ್ಡ್ಗೆ ಒಂದೇ ಮೆನ್ಷನ್ ಮಾಡ್ಬೇಕು ನೀವು. ಓಕೆ, ಸೊ ದಿಸ್ ಇಸ್ ದ ಫಾರ್ಮ್ಯಾಟ್, ದೀಸ್ ಆರ್ ದ ಟೈಪ್ಸ್ ಆಫ್ ಕೀವರ್ಡ್ಸ್, 5 ಕೀವರ್ಡ್ಸ್. ಬಟ್ ಇದನ್ನಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಪ್ರಿಫರ್ ಮಾಡೋದು ಎಕ್ಸಾಕ್ಟ್ ಮ್ಯಾಚ್ ಅಂಡ್ ಫ್ರೇಸ್ ಮ್ಯಾಚ್, ಬಿಕಾಸ್ ಇದು ಸ್ವಲ್ಪ ಪ್ರಾಪರ್ ಇರುತ್ತೆ. ಎಕ್ಸಾಕ್ಟ್ ಮ್ಯಾಚ್ ಇಸ್ ಲೈಕ್ ನಿಮ್ಗೆ ಏನೂ ಪ್ರಾಬ್ಲಮ್ ಇರಲ್ಲ, ಅವ್ರು ಹಾಗೆ ಟೈಪ್ ಮಾಡ್ತಾರೆ, ನೀವು ಹಾಗೆ ಟೈಪ್ ಮಾಡ್ತೀರಿ, ಎಂಡ್ ಆಫ್ ದ ಸ್ಟೋರಿ. ಓಕೆ, ಫ್ರೇಸ್ ಮ್ಯಾಚ್ ಏನಂದ್ರೆ ಎಕ್ಸಾಕ್ಟ್ ಆರ್ಡರ್ ಇರ್ಬೇಕು, ಪ್ರಿಫಿಕ್ಸ್ ಆರ್ ಸಫಿಕ್ಸ್ ಯಾವ್ದೋ ಒಂದು ಅವರು ವರ್ಡ್ ಆಡ್ ಮಾಡ್ರೆ ಅದು ಬಂದ್ಬಿಡುತ್ತೆ. ಬ್ರಾಡ್ ಮ್ಯಾಚ್ ಪ್ರಾಬ್ಲಮ್ ಏನಂದ್ರೆ ಅಟ್ ಲೀಸ್ಟ್ ಒನ್ ಟರ್ಮ್ ಇದ್ರೆ ಸಾಕು ಅಂತ ನೀವು ಅನ್ಕೊಂತಾ ಇದ್ದೀರಿ. ಸೊ ಕಸ್ಟಮರ್ಸ್ ಸರ್ಚಿಂಗ್ ಫಾರ್ IELTS ಟ್ರೈನಿಂಗ್ ಇನ್ ಹೈದ್ರಾಬಾದ್. ಟ್ರೈನಿಂಗ್ ಅಂಬೋದು ಒಂದು ವರ್ಡ್ ಇದ್ರೆ ಸಾಕು. ಸೊ ಡು ಯು ಥಿಂಕ್ IELTS ಟ್ರೈನಿಂಗ್ ಇಸ್ ಸಮಥಿಂಗ್ ಟು ಡೂ ವಿತ್ ಡಿಜಿಟಲ್ ಮಾರ್ಕೆಟಿಂಗ್? ಇಲ್ಲ. ಯಾವ್ದು IELTS ಟ್ರೈನಿಂಗ್ ಸರ್ಚ್ ಮಾಡ್ತದೆ, ಟ್ರೈನಿಂಗ್ ಅಂತ ಒಂದು ವರ್ಡ್ ಮ್ಯಾಚ್ ಆಗಿದೆ ಅಂತ ನಿಮ್ ಆಡ್ ಅಪಿಯರ್ ಆಗೋದು ಫಸ್ಟ್ ಥಿಂಗ್ ಇಸ್ ವೇಸ್ಟ್. ಕಸ್ಟಮರ್ ವೋಂಟ್ ಗಿವ್ ಅ ಲುಕ್ ಅಟ್ ಆಲ್, ಆರ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಮನಿ ವೇಸ್ಟ್ ಆಗುತ್ತೆ. ಸೊ ಇಟ್ಸ್ ಆಲ್ವೇಸ್ ಇಂಪಾರ್ಟೆಂಟ್, ಆಸ್ ಐ ಟೋಲ್ಡ್, ಟು ಟಾರ್ಗೆಟ್ ದ ರೈಟ್ ಆಡಿಯನ್ಸ್. ಅದೇ ಇಂಪಾರ್ಟೆಂಟ್. ನೀವು ಎಷ್ಟು ಬಡ್ಜೆಟ್ ಇಟ್ಟಿರಿ ಏನು ಅದು ಇಂಪಾರ್ಟೆಂಟೇ ಅಲ್ಲ. ಆದ್ಮೇಲೆ ಎಷ್ಟು ಜನ ಲೀಡ್ಸ್ ಕನ್ವರ್ಟ್ ಆದ್ರು ದಟ್ ಇಸ್ ಆಲ್ಸೋ ಸೆಕೆಂಡ್ರಿ. ಫಸ್ಟ್ ನಿಮ್ ಆಡ್ ಪ್ರಾಪರ್ ಇದಾ ಇಲ್ಲವಾ ಅಂತ ನೋಡ್ಕೋಬೇಕು. ಸೊ ಡೋಂಟ್ ಗೋ ಫಾರ್ ಎನಿ ಬ್ರಾಡ್ ಮ್ಯಾಚ್ ಆರ್ ಎನಿಥಿಂಗ್, ಜಸ್ಟ್ ಗೋ ಫಾರ್ ಎಕ್ಸಾಕ್ಟ್ ಮ್ಯಾಚ್ ಅಂಡ್ ಫ್ರೇಸ್ ಮ್ಯಾಚ್. ಇವು ತುಂಬಾ ಇಂಪಾರ್ಟೆಂಟ್. ಓಕೆ, ಇದು ಕೊಟೇಶನ್ಸ್ ನಲ್ಲಿ ಮೆನ್ಷನ್ ಮಾಡ್ಬೇಕು, ಇದು ಈ ತರ ಸ್ಕ್ವೇರ್ ಬಾಕ್ಸಸ್ ನಲ್ಲಿ, ಅಂಡ್ ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಬಂದು ಈ ತರ ಪ್ಲಸ್ ಅಂಬೋದು ಕ್ಲಿಕ್ ಮಾಡಿ ಸರ್ಚ್ ಮಾಡ್ಬೇಕು. ಓಕೆ, ಫಸ್ಟ್ ನೀವು ರಿಸರ್ಚ್ ಮಾಡ್ಕೊಳ್ರಿ, ವಾಟ್ ಆರ್ ದ ಕೀವರ್ಡ್ಸ್ ನಿಮ್ಗೆ ಬೇಕು ಅಂತ ರಿಸರ್ಚ್ ಮಾಡ್ಕೊಂಡ್ಮೇಲೆ come back and decide which one you want as phrase match and exact match and go forward. Okay, so this is what is important for us. Right. So ನಾವು ಈ ತರ ಕೊಟ್ಮೇಲೆ let's click on save and continue. ಮೇಡಮ್, ಮೇಡಮ್ ನೆಗೆಟಿವ್ ಕೀವರ್ಡ್ ಒಂದೇ ಹಾಕಕ್ ಬರುತ್ತೆ ಮೇಡಮ್? ಎಸ್, ಒಂದು ಕೀವರ್ಡ್ಗೆ ಒನ್ ನೆಗೆಟಿವ್ ಟರ್ಮ್ ಅಷ್ಟೇ. ಹೌದಾ? 2-3 ಮಾಡ್ಲಕ್ಕಿಲ್ಲ, ಅದೇ ಪ್ರಾಬ್ಲಮ್. ಇನ್ ಕೇಸ್ ನಿಮ್ಗೆ ಕೀವರ್ಡ್ಸ್ ಜಾಸ್ತಿ ಇದೆ ಅಂತ ಅಂದ್ರೆ, ಇವಾಗ ನಾನು ಒಂದು 5 ಕೀವರ್ಡ್ಸ್ ಆ ತರ ಬರ್ದೆ ಅಲ್ವಾ, ಸೊ ಒಂದೊಂದು ಕೀವರ್ಡ್ಗೆ ಒಂದೊಂದು ನೆಗೆಟಿವ್ ಟರ್ಮ್ ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ಫ್ರೀ ಸೆಲೆಕ್ಟ್ ಮಾಡ್ಕೊಂಡೆ, ನೆಕ್ಸ್ಟ್ ಡಿಸ್ಕೌಂಟ್, ನೆಕ್ಸ್ಟ್ ಇನ್ನೇನ ಸಮಥಿಂಗ್ ಲೈಕ್ ದಟ್, ವಾಟ್ ಎವರ್ ನಿಮ್ ಇಷ್ಟ ಆತರ. ಅಲ್ಲಿ ನೆಗೆಟಿವ್ ಕೀವರ್ಡ್ ಅಂತ ಒಂದು ಸಪರೇಟ್ ಪೇಜ್ ಇರುತ್ತೆ, ಅಲ್ಲಿ ಹೋಗಿ ಮೆನ್ಷನ್ ಮಾಡಿದ್ರೆ ಆಗತ್ತಾ ಮೇಡಮ್? ಎಲ್ಲನ್ನ ಮೆನ್ಷನ್ ಮಾಡೋದು ಕೀವರ್ಡ್ಸ್ ಈ ತರ. ಇಲ್ಲಿ ಫಸ್ಟ್ ನನ್ನ ಕೇಳಿದ್ರೆ ಬೆಟರ್ ಟು ಡೂ ಎವ್ರಿಥಿಂಗ್ ನೀವು ಕ್ರಿಯೇಟ್ ಮಾಡೋಗೆ ನೋಡ್ಕೊಂಡ್ರೆ ಬೆಟರ್. ಮತ್ತ ಅಂದ್ರೆ ಯು ಕ್ಯಾನ್ ಚೇಂಜ್ ಇಟ್, ಬಟ್ ದೆನ್ ಪ್ರಾಪರ್ ರಿಸರ್ಚ್ ಮಾಡಿ ಒಂದೇ ಸಲ ಆಡ್ ಮಾಡ್ಬಿಟ್ರೆ ಬೆಟರ್. ಓಕೆ, ರೈಟ್, ಫೈನ್. ಸೊ ಇದು ಆಡ್ ಕ್ರಿಯೇಟ್ ಮಾಡೋ ಪೇಜ್ ನಮ್ಗೆ ಗೊತ್ತಲ್ವಾ. ಆಡ್ ಕ್ರಿಯೇಟ್ ಮಾಡೋ ಪೇಜ್, ಜಸ್ಟ್ ರೈಟ್ ಹೆಡ್ಲೈನ್ಸ್ ಅಂಡ್ ಜಸ್ಟ್ ಗೋ ಹೆಡ್. ನೋಡೋಣ ಹೆಡ್ಲೈನ್ಸ್ ಇಲ್ಲಂಗೆ can I go to the next page ಅಂತ, because for now we don't need this. So let's see.
Okay. One ad issues. Okay, we have an issue that we have to fix. Digital marketing online course. This is long and the headline. Okay, I'll go for only digital marketing course. That should be fine. ಈ ತರ ಸ್ವಲ್ಪ issues fix ಮಾಡ್ಬೇಕಾ ಬರುತ್ತೆ. Fix ಮಾಡ್ಲಂಗಿದ್ರೆ you can't create ad completely. Okay, click on publish. Right, publish ಆದ್ರೆ ಆಯಿತು. I did not create anything. ನಾನೇನು payment ಏನ್ ಮಾಡ್ತಿಲ್ಲ. So this is how ನೀವು, this is what I have chosen. Okay, the keywords. ನಾನು select ಮಾಡಿದ keywords ಎಲ್ಲ ಈ ತರ ಕಾಣಿಸ್ತಾ ಇರುತ್ತೆ. Okay, locations ಆ ತರ. So it's all an overview of your ad that you are running. Okay, so ನಾವು ಇವಾಗ ಏನ್ ಮಾಡೋಣ ಅಂದ್ರೆ, ಇದು ಆಯ್ತು. Before doing everything, what you have to do is keyword research ನೀವು ಮಾಡ್ತೀರಿ, right? So keyword research ಮಾಡ್ಲಿಕ್ಕೆ you can take help of Google Ads. ಇಲ್ಲೇ ನೀವು keyword research ಮಾಡ್ಬೋದು. Uber Suggest ಅದೆಲ್ಲ ಇದೆ. You have different tools for doing keyword research. But keyword planner tool ಅಂತ ಇಲ್ಲಿ Google ನಲ್ಲೇ ಇರುತ್ತೆ. See, Google is offering you so much. Okay, ನೀವು ಮೇ ಬಿ ದುಡ್ಡು ಕೊಟ್ಟು ನೀವು you're doing ads, running ads, but then ಅವ್ರು ಕೂಡ ನಿಮ್ಗೆ they are providing you services, right? So make utilize everything. Okay, keyword planner tool ನಾವು ನೋಡೋಣ ಇವಾಗ. ಇಲ್ಲಿ ಮೇನ್ ಪೇಜ್ ನಲ್ಲಿ, ಕ್ಯಾಂಪೇನ್ಸ್ ಪೇಜ್ ನಲ್ಲಿ ಟೂಲ್ಸ್ ಅಂಡ್ ಸೆಟ್ಟಿಂಗ್ಸ್ ಅಂತ ಒಂದಿರುತ್ತೆ. ಅಲ್ಲಿ ಲೆಫ್ಟ್ ಸೈಡ್ ಪ್ಲಾನಿಂಗ್ ನಲ್ಲಿ ಕೆಳಗಡೆ ಸೆಕೆಂಡ್ ಆಪ್ಷನ್ ಇಸ್ ಕೀವರ್ಡ್ ಪ್ಲಾನರ್. ಕ್ಲಿಕ್ ಆನ್ ದಟ್. ಓಕೆ, ಸೊ ಎಲ್ಲಿದೆ ಅಂದ್ರೆ ಕ್ಯಾಂಪೇನ್ ಲೆವೆಲ್. ಓಕೆ, ಕ್ಯಾಂಪೇನ್ ಲೆವೆಲ್ ಅಂದ್ರೆ ಕ್ಯಾಂಪೇನ್ ಲೆವೆಲ್ ಅಂದ್ರೆ ಪೇಜ್ ಕ್ರಿಯೇಟ್ ಮಾಡಿದ್ಮೇಲೆ ಇರ್ತಲ್ವಾ, ಅಲ್ಲಿ ಟೂಲ್ಸ್ ಅಂಡ್ ಸೆಟ್ಟಿಂಗ್ಸ್ ಅಂತ ಮೇಲ್ಗಡೆ ಆಪ್ಷನ್ ಇರುತ್ತೆ. ಓಕೆ, ಆನ್ ದ ಟಾಪ್ ಅದು ಸೆಲೆಕ್ಟ್ ಮಾಡಿ ಪ್ಲಾನಿಂಗ್ ಅಂತ ಒಂದು ಸಬ್ ಆಪ್ಷನ್ ಇರುತ್ತೆ. ಸಬ್ ಆಪ್ಷನ್ ಕೆಳಗಡೆ ಯು ವಿಲ್ ಹ್ಯಾವ್ ಕೀವರ್ಡ್ ಪ್ಲಾನರ್. ಓಕೆ, ಆಯ್ತಾ? ಸೊ ನಾವು ಇಲ್ಲಿ ಡಿಸ್ಕವರ್ ನ್ಯೂ ಕೀವರ್ಡ್ಸ್ ಅಂತ ಇದೆ ಫಸ್ಟ್ ಒನ್. ಸೆಕೆಂಡ್ ಒನ್ ಗೆಟ್ ಸರ್ಚ್ ವಾಲ್ಯೂಮ್ ಅಂಡ್ ಫೋರ್ಕಾಸ್ಟ್. ಓಕೆ, ಈಚ್ ಕೀವರ್ಡ್ಗೆ ಎಷ್ಟು ವಾಲ್ಯೂಮ್ ಬರುತ್ತೆ ಅವೆಲ್ಲ ಇಲ್ಲಿ ನೋಡ್ಬೋದು. ಇಲ್ಲಿ ಕೀವರ್ಡ್ಸ್ ನೋಡ್ಬೋದು. ಇನ್ ಕೇಸ್ ಯು ಆರ್ ನ್ಯೂ ಅಂಡ್ ಯು ವಾಂಟ್ ಟು ಸರ್ಚ್ ಫಾರ್ ಕೀವರ್ಡ್ಸ್ ಆ ತರ ಇರ್ತಲ್ವಾ. ಸೊ ಇಲ್ಲಿ ಯು ಕ್ಯಾನ್ ಸ್ಟಾರ್ಟ್ ಸರ್ಚಿಂಗ್ ಆರ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ವೆಬ್ಸೈಟ್ ಲಿಂಕ್ ಕೊಟ್ರೆ ಅವರೇ ಕೊಡ್ತಾರೆ. ಬಟ್ ಅದು ಆಲ್ರೆಡಿ ಆಯ್ತು, ರೈಟ್? ವಿ ಹ್ಯಾವ್ ಸೀನ್ ಇಟ್. ಸೊ ಬಟ್ ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾ ಬರುತ್ತೆ. ಓಕೆ, ಸೊ ಇಟ್ಸ್ ಲೈಕ್ ನಮ್ದು ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್. ಓಕೆ, ಈ ತರ ಲೆಟ್ಸ್ ಅಸ್ಯೂಮ್. ಓಕೆ, ಗೆಟ್ ರಿಸಲ್ಟ್ಸ್ ಅಂತ ಕೊಡೋಣ. ಲೆಟ್ಸ್ ಸಿ. ಸೊ ನಮ್ಗೆ ಐಡಿಯಾ ಇಲ್ಲ, ಬೇಸಿಕ್ ನಾವು ಒಂದು ಕೊಟ್ವಿ, ರೈಟ್? ಸೊ ಅದು ಅದೇ ತಗೊಂಡು ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಎಂಬ ಕೀವರ್ಡ್ ತಗೊಂಡು ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಗಿವ್ ದ ಎಂಟೈರ್ ಲಿಸ್ಟ್ ಟು ಯು. ದಿಸ್ ಇಸ್ ದ ಲಿಸ್ಟ್ ಫಾರ್ ನೌ. ಅದು ಕೊಟ್ಟಿದ್ದು. ಸೊ ಇಲ್ಲಿ ಆವರೇಜ್ ಮಂತ್ಲಿ ಸರ್ಚಸ್ ಅಂದ್ರೆ ಈ ಕೀವರ್ಡ್ಗೆ ಎಷ್ಟು ಜನ ಮಂತ್ಲಿ ಸರ್ಚ್ ಮಾಡ್ತಾ ಇದ್ದಾರೆ, 1K to 10K. ಓಕೆ, 1000 ಸ್ಟಾರ್ಟ್ ಮಾಡಿ 10,000 ವರೆಗೆ. ಇಲ್ಲಿ 10,000 ಸ್ಟಾರ್ಟ್ ಮಾಡಿ 100,000 ವರೆಗೆ ಸರ್ಚ್ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ದಿಸ್ ಹ್ಯಾಸ್ ಮೋರ್ ವಾಲ್ಯೂಮ್ ಅಂತ ಅರ್ಥ, ರೈಟ್? ಸೊ ಕಾಂಪಿಟೇಷನ್ ಹೇಗಿದೆ, ಮೀಡಿಯಮ್, ಲೋ ಆ ತರ. ಇಲ್ಲಿ ಟಾಪ್ ಆಫ್ ಬಿಡ್, ಪೇಜ್ ಬಿಡ್ ಅಂಡ್ ಟಾಪ್ ಆಫ್ ಪೇಜ್ ಬಿಡ್, ಲೋ ರೇಂಜ್ ಅಂಡ್ ಹೈ ರೇಂಜ್ ಇದೆ. ಓಕೆ, ವಾಟ್ ದಿಸ್ ಮೀನ್ಸ್ ಅಂದ್ರೆ ಟಾಪ್ ಆಫ್ ಬಿಡ್, low range. Okay, top of page bid, low range, and top of page bid, high range. ಇಲ್ಲಿ ನೀವು ತಗೊಂಡ್ರೆ 25 rupees and 90 rupees. So there is a lot of difference. Okay, ಅದು ಏನಂತ ಹೇಳ್ತೀನಿ ನಾನು. Okay, let's assume it is rupees 25. And then what is the next one? It is 90 rupees. Okay, rupees 90. ಇಷ್ಟೊಂದು ಡಿಫರೆನ್ಸ್ ಇದೆ. ಯು ಕ್ಯಾನ್ ಸಿ ಅಟ್ ಲೀಸ್ಟ್ 70 rupees ಡಿಫರೆನ್ಸ್ ಇದೆ ಅಲ್ವಾ?
ಸೊ ಇದು ಆಕ್ಚುಲಿ ವಾಟ್ ಇಸ್ ದ ಮೀನಿಂಗ್ ಇಸ್, ಈ ಕೀವರ್ಡ್ಗೆ ಲೋಯೆಸ್ಟ್ ಬಿಡ್ 25 rupees ಹತ್ರ ಆಯ್ತು ಅಂತ. ಓಕೆ, ಬಿಡಿಂಗ್ ಮಾಡ್ತೀವಲ್ವಾ, CPC ಚೇಂಜ್ ಆಗ್ತದೆ, ಕಾಸ್ಟ್ ಪರ್ ಕ್ಲಿಕ್. ಅದು ತುಂಬಾ ಜನ ಆಡ್ ರನ್ ಮಾಡಿದ್ದಾರೆ, ಅವ್ರಿಗೆ ಮಿನಿಮಮ್ ಇದು ಇಷ್ಟು ಇತ್ತು, ಮ್ಯಾಕ್ಸಿಮಮ್ ಇಷ್ಟು ಆಯ್ತು. ಸೊ ದ ಥಿಂಗ್ ಇಸ್, ಇದು ಯಾಕೆ ಡಿಫ್ರೆನ್ಸ್ ಬರುತ್ತೆ? ಸೊ ಸ್ವಲ್ಪ ಜನ 25 rupees ಇಟ್ಟು ಆಡ್ ಕಂಪ್ಲೀಟ್ ಮಾಡಿದ್ರೆ, ಸ್ವಲ್ಪ ಜನಕ್ಕೆ 90 rupees ಬಿತ್ತು. ಓಕೆ, ಸೊ ಸೇಮ್ ಕೀವರ್ಡೇ. ಇವಾಗ ನವೀನ್ ಫಾರ್ ಎಕ್ಸಾಂಪಲ್ ಈಸ್ ರನ್ನಿಂಗ್ ಆಡ್ ಫಾರ್ ದ ಸೇಮ್ ಕೀವರ್ಡ್. ನವೀನ್ಗೆ 25 rupees ಆಗಿತ್ತು ಮ್ಯಾಕ್ಸಿಮಮ್. ಅವ್ರು ಎಂಡ್ ಮಾಡ್ಬಿಟ್ರು ಆಡ್ ನ, ಲೀಡ್ಸ್ ಬಂತು, ಡನ್. ನಂಗೆ ಮಾತ್ರ 90 rupees ತಗೊಂತು ಒಂದು ಕಾಸ್ಟ್, ಒಂದು ಕ್ಲಿಕ್ಗೆ. ವೈ? ವಾಟ್ ಇಸ್ ದ ಡಿಫರೆನ್ಸ್ ಇಸ್ ಕ್ವಾಲಿಟಿ ಸ್ಕೋರ್. ಕ್ವಾಲಿಟಿ ಸ್ಕೋರ್ ಅಂದ್ರೆ ನಾವು ಇನ್ನೊಂದು ಕ್ಲಾಸ್ ಇದು ಸಪರೇಟ್ ಆಗಿ ಹೇಳ್ತೀನಿ, ಬಿಕಾಸ್ ದಿಸ್ ಇಸ್ ಅ ಬಿಗರ್ ಟಾಪಿಕ್. ಬಟ್ ಕ್ವಾಲಿಟಿ ಸ್ಕೋರ್ ಅಂಬೋದು ಪ್ರಾಬ್ಲಮ್ ಆಯ್ತು. ಕ್ವಾಲಿಟಿ ಸ್ಕೋರ್ ಅಂದ್ರೆ ನಿಮ್ ವೆಬ್ಸೈಟ್ಗೆ ಇರುತ್ತೆ ಕ್ವಾಲಿಟಿ ಸ್ಕೋರ್. ಓಕೆ, ಸೊ ಅಂದ್ರೆ ಲಿಟಲ್ ಇಂಟ್ರೊಡಕ್ಷನ್ ನಾನು ಇಷ್ಟಕ್ಕೆ ಮುಂಚೆ ಕೊಟ್ಟಿದ್ದೆ. ನಿಮ್ಮ ವೆಬ್ಸೈಟ್ ಪ್ರಾಪರ್ ಇದ್ದು, ಓಕೆ, ಪ್ರಾಪರ್ ಕೀವರ್ಡ್ಸ್ ನೀವು ಯೂಸ್ ಮಾಡಿ ನಿಮ್ SEO ಮೇಂಟೈನ್ ಮಾಡ್ತಾ ಇದ್ರೆ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರುತ್ತೆ. ನೀವು ವಾಟ್ ಇಸ್ ಎಕ್ಸಾಕ್ಟ್ಲಿ ಕ್ವಾಲಿಟಿ ಸ್ಕೋರ್ ಅಂತ ಬಿಟ್ಬಿಡ್ರಿ. ಜನರಲ್ ಯು ಕ್ಯಾನ್ ಅಸ್ಯೂಮ್ ವಾಟ್ ಕ್ಯಾನ್ ಇಟ್ ಬಿ, ರೈಟ್? ನಿಮ್ಮ ವೆಬ್ಸೈಟ್ ಸ್ಕೋರ್ ತರನೇ ತಗೊಳ್ರಿ. ನಿಮ್ ವೆಬ್ಸೈಟ್ ಸ್ಕೋರ್ ಚೆನ್ನಾಗಿರ್ಬೇಕು. ಸೊ ಮೇಂಟೈನ್ ಪ್ರಾಪರ್ ಪೇಜಸ್, ಮೇಂಟೈನ್ ಪ್ರಾಪರ್ ಕೀವರ್ಡ್ಸ್, ನ್ಯಾವಿಗೇಷನ್ ಕಸ್ಟಮರ್ಗೆ ಈಸಿ ಆಗಂಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಸೊ ಇಫ್ ಯು ಕಾನ್ಸಂಟ್ರೇಟ್ ಆನ್ ಆಲ್ ದೀಸ್ ಥಿಂಗ್ಸ್, ಕ್ವಾಲಿಟಿ ಸ್ಕೋರ್ ಚೆನ್ನಾಗಿರುತ್ತೆ. ಕ್ವಾಲಿಟಿ ಸ್ಕೋರ್ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಗೂಗಲ್ ನೀಡ್ಸ್ ಯು, ರೈಟ್? ಸೊ ಗೂಗಲ್ ನಿಮ್ದು ಆಬ್ವಿಯಸ್ ಆಡ್ ನ ನಿಮ್ದು ಪ್ರಮೋಟ್ ಮಾಡಿದ್ರೆ ಈಸಿಯಾ, ಕಸ್ಟಮರ್ ಆಬ್ವಿಯಸ್ಲಿ ಇಂಪ್ರೆಸ್ ಆಗ್ತಾರೆ. ದಟ್ ಇಸ್ ವಾಟ್ ಗೂಗಲ್ ನೋಸ್, ಅಂಡ್ ಅದ ಹಾಗೆ ಮಾಡುತ್ತೆ. ನೀವು ಈ ತರ ಸ್ವಲ್ಪ ನಿಮ್ಗೆ ಕಷ್ಟವಾಗಿದೆ, ನಿಮ್ಗೆ ನಿಮ್ ವೆಬ್ಸೈಟ್ ಇಸ್ ನಾಟ್ ದಟ್ ಯೂಸರ್ ಫ್ರೆಂಡ್ಲಿ, ಆ ತರ ಇದ್ರೆ ನಿಮ್ಗೆ ಗೂಗಲ್ ವಿಲ್ ಕಾಸ್ಟ್ ಯು ಮೋರ್, ಬಿಕಾಸ್ ಆಬ್ವಿಯಸ್ಲಿ ಇಟ್ಸ್ ನಾಟ್ ದಟ್ ಯೂಸರ್ ಫ್ರೆಂಡ್ಲಿ. ಸೊ ಸ್ವಲ್ಪ ಕಾಸ್ಟ್ ಮಾಡುತ್ತೆ. ಮೇಡಮ್, ಕ್ವಾಲಿಟಿ ಸ್ಕೋರ್ ಚೆಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀರಿ? ಹಾ, ಯಾ ಅದು ಅದಕ್ಕೆ ಇಟ್ಸ್ ವೆರಿ ಸಪರೇಟ್ ಟಾಪಿಕ್, ಅದು ಸ್ವಲ್ಪ ದೊಡ್ಡ ಟಾಪಿಕ್. ಸೊ ದಟ್ಸ್ ವೈ ಇದು ಇನ್ನೊಂದು ಕ್ಲಾಸ್ ನಾಗೆ ಆಲ್ರೆಡಿ ಪ್ಲಾನ್ ಮಾಡಿದ್ನಿ. ವೆರಿ ಸೂನ್ ಅದು ಮೇ ಬಿ 1 or 2 days ನಾ ಹೇಳ್ಬಿಡ್ತೀನಿ. ಓಕೆ ಮೇಡಮ್, ಇದೆಯಲ್ಲ ಮೇಡಮ್ ಕೀಬೋರ್ಡ್, ಇದು ಮಂತ್ಲಿನ ಮೇಡಮ್? ಮಂತ್ಲಿ ಅವರೇಜ್ ಅಲ್ಲ ಮೇಡಮ್, ಇದು ಮಂತ್ಲಿ ಅವರೇಜ್ ಸರ್ಚ್. ಸಾರಿ, ಅರ್ಥ ಆಗಿಲ್ಲ. ಕೀಬೋರ್ಡ್ ಕೊಟ್ಟಿದೆಯಲ್ಲ ಮೇಡಮ್ ನಮಗೆ, ಇದು ಮಂತ್ಲಿ ಅವರೇಜ್ ಸರ್ಚಸ್ ಸರ್. ಮಂತ್ಲಿ ಆವರೇಜ್ ಮಂತ್ಲಿ ಸರ್ಚಸ್, ಎಸ್ ಯಾ. ಓಕೆ, ಆಮೇಲೆ ಇದು ಆರ್ಗಾನಿಕ್ ಸರ್ಚ್ ಕೂಡ ಹೌದಾ, ಪ್ಲಸ್ ಪೇಯ್ಡ್ ಎರಡು ಸೇರಿ ಕೊಡ್ತಾ ಇದೆ ಅಲ್ಲ ಮೇಡಮ್? ಎಲ್ಲ ಸೇರಿ ಕೊಡ್ತಾ ಇದೆ, ಎಸ್. ಓಕೆ, ಎಲ್ಲ ಸೇರಿ ಕೊಡ್ತಾ ಇದೆ. ಬಿಕಾಸ್ ಅದ್ರ ಬೇಸ್ಡ್, ಬಿಕಾಸ್ ಮೋಸ್ಟ್ಲಿ ಈ ಪೇಯ್ಡ್ ಬೇಸ್ಡ್ ಜಾಸ್ತಿ ರಿಸಲ್ಟ್ಸ್ ಅಂದ್ರೆ ಇವಾಗ ಗೂಗಲ್ ಆಡ್ಸ್ ವಿಲ್ ಮೋಸ್ಟ್ಲಿ ಟೇಕ್ ದ ಪೇಯ್ಡ್ ಒನ್, ರೈಟ್? ಇಡ್ಲಿ ಯಾ ಕೀವರ್ಡ್ಸ್ ಜಾಸ್ತಿ ಹೋಗ್ತದ ಅಂತ ಹೇಳಿ ನಮ್ಗೆ ರೆಕಮೆಂಡ್ ಮಾಡಿದ್ರೇನೆ ಅವ್ರಿಗೆ ಬೆನಿಫಿಟ್, ನಮ್ಗೆ ಬೆನಿಫಿಟ್. ಯಾ, ಓಕೆ, ಇದು ಬೋತ್ ದ ರಿಸಲ್ಟ್ಸ್. ಓಕೆ, ದಿಸ್ ಇಸ್ ದ ಒನ್ ಕ್ವಾಲಿಟಿ ಸ್ಕೋರ್. ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ದಿಸ್ ಇಸ್ ಹೌ ನೀವು ಕೀವರ್ಡ್ ರಿಸರ್ಚ್ ಮಾಡ್ಬೋದು ಇಲ್ಲಿ, ರೈಟ್? ಸೊ ನೆಕ್ಸ್ಟ್, ಇದು ಕೀವರ್ಡ್ಸ್ ಇದು ಸೆಲೆಕ್ಟ್ ಮಾಡಾಯ್ತು. ಇದು ಫಾರ್ ಎಕ್ಸಾಂಪಲ್, ಓಕೆ, ಯು ಲೈಕ್ಡ್ ದೀಸ್ 2 ones, ಓಕೆ, ಆಫ್ ಗುಡ್ ರೇಂಜ್. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಪ್ಲಾನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಕ್ಸಿಸ್ಟಿಂಗ್ ಕ್ಯಾಂಪೇನ್, ಆಲ್ರೆಡಿ ಕ್ಯಾಂಪೇನ್ ನಡೀತಾ ಇದೆ, ಅದಕ್ಕೆ ಐ ವಾಂಟ್ ಟು ಆಡ್ ಅಂತ ನೀವು ಕ್ಲಿಕ್ ಮಾಡಿದಂಗೆ ಯು ಕ್ಯಾನ್ ಚೂಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂಬೋ ಕ್ಯಾಂಪೇನ್ ನಾನ್ ಚೂಸ್ ಮಾಡ್ತಾ ಇದ್ದೀನಿ. ಆಡ್ ಗ್ರೂಪ್ಸ್, ನಂಬರ್ ಆಫ್ ಆಡ್ ಗ್ರೂಪ್ಸ್ ಇದ್ರೆ ಓಕೆ, ಇಲ್ಲ ಇದ್ರೆ ಒಂದೇ ಆಡ್ ಗ್ರೂಪ್ ಅಲ್ವಾ, ಯಾ ಆಡ್ ಗ್ರೂಪ್ಗೆ ಯು ವಾಂಟ್ ಟು ಆಡ್ ದಿಸ್ ಕೀವರ್ಡ್ಸ್, ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಅಂತ ಮಾಡೋದು. ಬ್ರಾಡ್ ಮ್ಯಾಚ, ಎಕ್ಸಾಕ್ಟ್ ಮ್ಯಾಚ, ಫ್ರೀಸ್ ಮ್ಯಾಚ, ಯು ಕ್ಯಾನ್ ಸೆಲೆಕ್ಟ್ ವಾಟ್ ಎವರ್ ಯು ವಾಂಟ್. ಓಕೆ, ಯಾವ್ದೋ ಒಂದು ಸೆಲೆಕ್ಟ್ ಮಾಡಿ ಆಡ್ ಕೀವರ್ಡ್ಸ್ ಅಂತ ಹೊಡಿತೀವಿ ಅಷ್ಟೇ. ಆಡಿಂಗ್ ಯುವರ್ ಕೀವರ್ಡ್ಸ್ ಅಂತ ಕೆಳಗಡೆ ಬರ್ತದೆ. ಕೀವರ್ಡ್ಸ್ ಹ್ಯಾಸ್ ಬೀನ್ ಆಡೆಡ್ ಟು ದಟ್ ಆಡ್ ಗ್ರೂಪ್. ಗೊತ್ತಾಯ್ತಾ? ಈ ತರ ನೀವು ಯು ಕ್ಯಾನ್ ಕಮ್ ಔಟ್ ಆಫ್ ದ ಕ್ಯಾಂಪೇನ್ ಅಂಡ್ ಯು ಕ್ಯಾನ್ ಸರ್ಚ್ ಫಾರ್ ಕೀವರ್ಡ್ಸ್ ಅಂಡ್ ಯು ಕ್ಯಾನ್ ಆಡ್ ಕೀವರ್ಡ್ಸ್. ಓಕೆ, ಅಂಡ್ ನಾನು ಏನಂತೀನಿ ಅಂದ್ರೆ, ಎಸ್, ದಿಸ್ ಇಸ್ ಆಲ್ ಫೀಚರ್ಸ್, ಯು ಹ್ಯಾವ್ ಟು ಯೂಸ್ ಎವ್ರಿ ಫೀಚರ್, ಎಸ್. ಬಟ್ ನಾನು ಐ ಆಲ್ವೇಸ್ ಅಡ್ವೈಸ್ ಯು ಬಿಫೋರ್ ಕ್ರಿಯೇಟಿಂಗ್ ಆನ್ ಆಡ್ ಏನು ಮೆಸ್ ಇಲ್ಲಂಗೆ ಮೇಕ್ ಶೂರ್ ಯು ಆರ್ ಡೂಯಿಂಗ್ ಅ ಪ್ರಾಪರ್ ರಿಸರ್ಚ್ ಆನ್ ಕೀವರ್ಡ್ಸ್.
ಇಲ್ಲಿ ಬಂದು ಕೀವರ್ಡ್ ರಿಸರ್ಚ್ ಮಾಡಿ ಗೂಗಲ್ ಆಡ್ಸ್ಲಿ ಹೊರಗಡೆ ಮಾಡಿ ಎಲ್ಲ ಮಾಡಿದ್ಮೇಲೆ ಕಮ್ ವಿತ್ ಅ ಪ್ರಾಪರ್ ಲಿಸ್ಟ್ ಆಫ್ ಕೀವರ್ಡ್ಸ್, ಅದನ್ನಲ್ಲಿ ಫ್ರೇಸ್ ಮ್ಯಾಚ್, ಎಕ್ಸಾಕ್ಟ್ ಮ್ಯಾಚ್ ಏನ್ ಮಾಡ್ಬೇಕು ಅಂತ ಫಸ್ಟ್ ಡೇ ಪ್ಲಾನ್ ಮಾಡ್ಕೊಂಡು ಬರ್ರಿ. ಇನ್ ಕೇಸ್ ಯು ವಾಂಟ್ ಮೋರ್ ಕೀವರ್ಡ್ಸ್, ಅವಾಗ ಕಮ್ ಬ್ಯಾಕ್ ಹಿಯರ್ ಅಂಡ್ ಡೂ ಇಟ್. ಓಕೆ, ಆತರ. ಅಂಡ್ ದೆನ್ ಸೊ ಆದ್ಮೇಲೆ ಇದು ಎಲ್ಲ ಆದ್ಮೇಲೆ ಯು ಕ್ಯಾನ್ ಯುನೋ ಪ್ಲಾನ್ ಓವರ್ ವ್ಯೂ ಅಂತ, ಆಡ್ ಗ್ರೂಪ್ಸ್ ಅಂತ, ಡಿಫ್ರೆಂಟ್ ವಾಟ್ ಎವರ್ ಯು ವಿಲ್ ಹ್ಯಾವ್ ಎಲ್ಲ ಕ್ರಿಯೇಟ್ ಮಾಡಿದ್ಮೇಲೆ, ಕ್ಯಾಂಪೇನ್ ಕ್ರಿಯೇಟ್ ಮಾಡಿ ರನ್ ಆಗಿದ್ಮೇಲೆ ಯು ಕ್ಯಾನ್ ಜಸ್ಟ್ search for all the data that is going on. Okay, this is what a keyword ideas is all about. Tools and settings nalli hogi keyword panel ge hodre you will come to this page and either research ಮಾಡಿ you go ahead. Okay, right, so let's go back. Okay, so ಇಲ್ಲಿ ಲೆಫ್ಟ್ ಸೈಡ್ ನಿಮ್ಗೆ ಇವಾಗ I will next okay, next topic ಏನಂದ್ರೆ add extensions. Okay, add extensions ಅಂಬೋದು ನೆಕ್ಸ್ಟ್ ಟಾಪಿಕ್. ಇದು ಏನಂದ್ರೆ ಎವ್ರಿಥಿಂಗ್ ಅಡಿಷನಲ್ ಅಂದ್ರೆ ಅಡಿಷನಲ್ ಇನ್ಫಾರ್ಮೇಶನ್. ಇದು ಏನಂದ್ರೆ ಗೂಗಲ್ ಬೇಸಿಕ್ ಫಾರ್ಮ್ಯಾಟ್, ಸರ್ಚ್ ಆಡ್ಲಿ ಫಾರ್ಮ್ಯಾಟ್ ಹೇಗಿರುತ್ತೆ, ಇಟ್ಸ್ ಲೈಕ್ ಸಿ ಈ ತರ ಟೆಕ್ಸ್ಟ್ ಇರುತ್ತೆ ಅಂಡ್ ಈ ತರ ಅಂದ್ರೆ ಮೆಟಾ ಟೈಟಲ್, ದಿಸ್ ಇಸ್ ಕಾಲ್ಡ್ ಮೆಟಾ ಟೈಟಲ್, ದಿಸ್ ಇಸ್ ಕಾಲ್ಡ್ ಮೆಟಾ ಡಿಸ್ಕ್ರಿಪ್ಷನ್. ಅದು ಕೊಡ್ತಾ ಇದ್ರಿ, ಯು ಆರ್ ಡನ್ ವಿತ್ ದಟ್, ರೈಟ್? ಸ್ವಲ್ಪ ಜನ, very few people want extra things to add, extra features, extra information, extra links ಇದೆಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಫೋನ್ ನಂಬರ್ ಮೆನ್ಷನ್ ಮಾಡಿದ್ದಾರೆ, that is an extra feature. and in we'll see some more ads. actually ಸ್ವಲ್ಪ ads ನಲ್ಲಿ ತುಂಬಾ ಕ್ಲಿಯರ್ ಇರುತ್ತೆ. wait, digital marketing course in Hyderabad ನೋಡೋಣ. ಗಾಡಿ ಆಡೇ ರನ್ ಆಗ್ತಿಲ್ಲ. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಎಕ್ಸಾಂಪಲ್ ತೋರಿಸಿದ್ನು ಯು ವಿಲ್ ಹ್ಯಾವ್ ಅ ಕ್ಲಾರಿಟಿ. ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಓ ಮೈ ಗಾಡ್, ಈ ಟೈಮ್ಲಿ ಯಾರು ರನ್ ಆಗ್ತಿಲ್ಲ. ಕೆಳಗೆ ಸ್ಕ್ರಾಲ್ ಮಾಡಿ ನೋಡಿ ಮೇಡಮ್, ಕೆಳಗೆ ಇರುತ್ತೆ ಕೆಳಗಡೆ. ಓ ಗ್ರೇಟ್, ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್. ಯಾ, ನಾನ್ ಮೇನ್ ಇದೇ ನೋಡ್ಬೇಕಲ್ಲ ಮಾಡ್ಕೊಂಡೆ. ಆಕ್ಚುಲಿ ಏನಂದ್ರೆ ಜನರಲ್ ಫಸ್ಟ್ ನಲ್ಲಿ ಡಿಸ್ಪ್ಲೇ ಆಗ್ಲಂಗಿದ್ರೆ ಕೆಳಗಡೆ ಡಿಫಾಲ್ಟ್ ಅವಿ ಇಗ್ನೋರ್, ಬಟ್ ಎಸ್ ಇಟ್ಸ್ ರೈಟ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಲ್ಲಿ ನೋಡಿ talentsprint.com ಅಂತ ಹೇಳಿ ಇವರು ಆಡ್ ರನ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಮೆಟಾ ಟೈಟಲ್ ಆಯ್ತು, ಮೆಟಾ ಡಿಸ್ಕ್ರಿಪ್ಷನ್ ಆಯ್ತು. ವಾಟ್ ಇಸ್ ದಿಸ್? ಪ್ರೋಗ್ರಾಮ್ ಡೈರೆಕ್ಟರ್ಸ್, ಅಬೌಟ್ ಅಸ್, ಎಲಿಜಿಬಿಲಿಟಿ ಇನ್ಫಾರ್ಮೇಶನ್, ಫಾರ್ಮ್ಯಾಟ್ ಅಂಡ್ ಕರಿಕ್ಯುಲಮ್, ಇದೆಲ್ಲ ಎಕ್ಸ್ಟ್ರಾ ಫೀಚರ್ಸ್. ಅಬೌಟ್ ಅಸ್ ಕ್ಲಿಕ್ ಮಾಡಿದ್ರೆ ಅಬೌಟ್ ಅಸ್ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಸೊ ಇದು ಏನ್ ಅನ್ಕೊಂತ ಇದ್ದು ಅವಸರ ಇಲ್ಲ ಅಂತ, ಬಟ್ ಹೂ ನೋಸ್, ಇವಾಗ ಆಡಿಯನ್ಸ್ ಮೆಂಟಾಲಿಟಿ ನಮ್ಗೆ ಡಿಸೈಡ್ ಮಾಡಕ್ ಆಗಲ್ಲ. ಗಿವ್ ದೆಮ್ ಆಲ್ ದ ಆಪರ್ಚುನಿಟೀಸ್. ಓಕೆ, ಫಾರ್ ಎಕ್ಸಾಂಪಲ್ ಅವರು ಈ ಪೋಸ್ಟ್ ಓಪನ್ ಮಾಡಿದ್ರೆ ನೀವು ಪರ್ಟಿಕ್ಯುಲರ್ ಯಾವ್ದೋ ಟಾಪಿಕ್ ಮೇಲೆ ಬರ್ದಿರಿ. ಅಪಾರ್ಟ್ ಫ್ರಮ್ ದಟ್ ದೇ ವಾಂಟ್ ಟು ನೋ ಇನ್ ಜನರಲ್ ಹೂ ಯು ಆರ್, ಆರ್ you want them to give a call to you directly. So ಇಷ್ಟೊಂದು ಎಕ್ಸ್ಟ್ರಾ ಫೀಚರ್ಸ್ ನೀವು ಆಡ್ ಮಾಡ್ಬೇಕು ಅನ್ಕೊಂಡ್ರೆ ಯು ಕ್ಯಾನ್ ಯೂಸ್ ಕಾಲ್ ಎಕ್ಸ್ಟೆನ್ಷನ್ಸ್. ಅವರಿಲ್ಲಿ ಅವ್ರ ವೆಬ್ಸೈಟ್ಗೆ ನ್ಯಾವಿಗೇಟ್ ಮಾಡ್ಲಿಕ್ಕೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಲಿಂಕ್ಸ್ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಸಿ ಈ ತರ ಲಿಂಕ್ ನ್ಯಾವಿಗೇಟ್ ಆಗ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ವಿ ವಿಲ್ ಸಿ ಹೌ ವಿ ಕ್ಯಾನ್ ಡೂ. ಲೆಫ್ಟ್ ಸೈಡ್ ಇಲ್ಲಿ ನೋಡ್ರೆ ಆಡ್ಸ್ ಅಂಡ್ ಎಕ್ಸ್ಟೆನ್ಷನ್ಸ್ ಇದೆ ಅಲ್ವಾ, ಇಲ್ಲಿ ಎಕ್ಸ್ಟೆನ್ಷನ್ಸ್ ಹೋಗ್ಬೇಕು. ಸೊ ಯು ಆರ್ ಗೋಯಿಂಗ್ ಟು ಆಡ್ ಎಕ್ಸ್ಟೆನ್ಷನ್ಸ್. ಓಕೆ, ಸೊ ಎಕ್ಸ್ಟೆನ್ಷನ್ಸ್ ಇದು ಹೀಗೆ ಬಂತು. ಓಕೆ, ಫಸ್ಟ್ ಎಕ್ಸ್ಟೆನ್ಷನ್ ನೋಡೋಣ. ಫಸ್ಟ್ ಬಂದು ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಅಂತಾರೆ. ಓಕೆ ಓಕೆ, ಫಸ್ಟ್ ಒನ್ ಬಂದು ಸೈಟ್ ಲಿಂಕ್ ಎಕ್ಸ್ಟೆನ್ಷನ್. ಓಕೆ, site link extension ಬಂದು navigate it will navigate to your site. ಇಷ್ಟಕ್ಕೆ ಮುಂಚೆ ನಾವು ಅಬೌಟ್ ಅಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಅವ್ರ ಅಬೌಟ್ ಅಸ್ ಪೇಜ್ ಗೆ ಹೋಗಿದ್ವಿ, ಗೊತ್ತಿದಾ?
ಸೇಮ್ ಥಿಂಗ್ ಅಪ್ಲೈಸ್ ಹಿಯರ್. ಓಕೆ, ಈ ತರ ಕ್ರಿಯೇಟ್ ನ್ಯೂ ಅದೇ ಸೈಟ್ ಲಿಂಕ್ ಪ್ರೆಸ್ ಮೇಲೆ ಆಡ್ ಮಾಡಿದ್ರೆ ಫಸ್ಟ್ ಒನ್ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಬಂದಿತ್ತು. ಇಲ್ಲಿ ನೀವು ಆಡ್ ಮಾಡ್ಕೋಬೇಕು ಅಕೌಂಟ್ ಕ್ಯಾಂಪೇನ್ ವಾಟ್ ಎವರ್, ಯು ಕ್ಯಾನ್ ಚೂಸ್ ಕ್ಯಾಂಪೇನ್ ಆಲ್ಸೋ ಇಫ್ ಯು ವಾಂಟ್. ಓಕೆ, ಆಯ್ತಾ? ಇಲ್ಲಿ ಈಗ ನೀವು ಅಬೌಟ್ ಅಸ್ ಅಂತ ವಾಟ್ ಎವರ್ ಯು ಕ್ಯಾನ್ ಸೆಲೆಕ್ಟ್. ಓಕೆ, ಸೊ SEO ಗೆ ಸಪರೇಟ್ ಪೇಜ್ ಇದೆ ನಂಗೆ, ನಾನು ಅದು ಸೆಲೆಕ್ಟ್ ಮಾಡಿದ್ನಿ. ಓಕೆ, ಫೈನಲ್ URL ಅಂತ. ಓಕೆ, ಸೊ SEO URL ಕೊಟ್ಟು ನೋಡೋಣ. ODMT ವೆಬ್ಸೈಟ್ ಇದಲ್ವಾ, ಅದೇ ನಾನು ಕೊಟ್ಟಿದ್ನಲ್ಲ. ಸೊ ನಾನು ODMT ಕಸ್ಟಮರ್ ನಾನು ಏನ್ ಮಾಡಿದೆ, ODMT ನಾಗೆ ಕನ್ನಡ ಅಂತ ಹೇಳಿ ಒಂದು ಪೇಜ್ ಇದೆ, ಆರ್ ವಾಟ್ ಎವರ್ ಆನ್ ದ ಹೋಲ್ ODMT ಗೆ ಐ ಆಮ್ ಡೂಯಿಂಗ್ ಪಬ್ಲಿಸಿಟಿ. ಬಟ್ SEO ಅಂತ ಅದನ್ನ ಸಪರೇಟ್ ಪೇಜ್ ಐ ವಾಂಟ್ ಟು ಇನ್ಕ್ಲೂಡ್ ಎವ್ರಿಥಿಂಗ್. SEO, okay, if not separate page, let us assume that, okay, syllabus ambode SEO page, not just like that. Okay, or you can click on syllabus also. For no confusion of us, you can select syllabus. It's fine, it's your wish. ಹೆಸರು ಏನ್ ಕೊಡ್ತೀರಿ ಏನು ಅಂಬೋದೆಲ್ಲ ನಿಮ್ಮ ಇಷ್ಟ. ಓಕೆ, ಈ ತರ ಕಾಪಿ ಮಾಡ್ಕೋಬೇಕು. ಓಕೆ, URL ಕೊಡ್ಬೇಕು, ರೈಟ್? ಸೊ ಸೈಟ್ ಲಿಂಕ್, ಇನ್ನೊಂದು ಲಿಂಕ್ ಕೂಡ ಕೊಡೋದು. ಇಷ್ಟಕ್ಕೆ ಮುಂಚೆ ಅವ್ರು 4 ಲಿಂಕ್ಸ್ ಕೊಟ್ಟಿದ್ರಲ್ವಾ, ಅಬೌಟ್ ಅಸ್, ಅಫಿಲಿಯೇಟ್ ಪ್ರೋಗ್ರಾಮ್, ಆ ತರ. ಸೊ ಅದು ನಿಮ್ ಇಷ್ಟ. ಇಫ್ ಯು ವಾಂಟ್ ಟು ಆಡ್, ನೀವು ಇಲ್ಲಿ ಆಡ್ ಮಾಡ್ಕೊಂತ ಹೋಗೋದು, ಆಡ್ ಸೈಟ್ ಲಿಂಕ್ಸ್ ಆ ತರ ಆಡ್ ಮಾಡ್ಕೊಂತ ಹೋಗೋದು. ಸೊ ಲೆಟ್ಸ್ ಸಿ, ಇದು ಸೇವ್ ಆಗತ್ತಾ ನೋಡೋಣ. ಏನ ಎರರ್ ಕೊಟ್ರೆ ಇಟ್ ವಿಲ್ ಗಿವ್ ಯು ಎರರ್. ಓಕೆ, ಟು ಮೋರ್ ಆಡ್ ಟು ಕಂಟೆಂಟ್. ಓಕೆ, ಇಟ್ಸ್ ಓಕೆ. ಈ ತರ ಸೈಟ್ ಲಿಂಕ್ ಕ್ರಿಯೇಟ್ ಮಾಡಿದ್ನಿ ನಾನು. ಸಿಲೆಬಸ್ ಅಂತ ಇಲ್ಲಿಂದ ನೋಡಿದ್ರೆ ಈ ತರ ಕಾಣಿಸುತ್ತೆ ಅವ್ರು ಇದು ಕ್ಲಿಕ್ ಮಾಡಿದ್ರೆ ಸಿಲೆಬಸ್ ಅಂತ, ಸಿಲೆಬಸ್ ಅಂಬೋ ಪೇಜ್ಗೆ ಹೋಗುತ್ತೆ. That is what site link is. Next, click on plus. Next will be call out extension. Okay. Second is call out extension. ಇದು ಸೇಮ್, ಇದು ಹೇಳ್ಬೇಕಂದ್ರೆ ಇಟ್ಸ್ ಆಬ್ವಿಯಸ್ಲಿ ದ ಸೇಮ್. ಮೋರ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ನೀವು ಕೊಡಂಗೆ, ನೀವು ಸೈಟ್ ಲಿಂಕ್ಸ್ ಕೊಡ್ಬೋದು ಆರ್ ಎನಿ ಎಕ್ಸ್ಟ್ರಾ ಥಿಂಗ್ಸ್ ಕೊಡ್ಬೋದು. ಅಂದ್ರೆ ಲೆಟ್ಸ್ ಸಿ ವಾಟ್ ಇಟ್ ಇಸ್ ಗಿವಿಂಗ್ ಯು ಅನ್ ಆಪ್ಷನ್. ಸೊ ಈ ತರ ಟೆಕ್ಸ್ಟ್ ಕೂಡ ಬರ್ತಾ ಇದೆ ನೋಡಿದ್ರೆ, ಇಟ್ಸ್ ಜಸ್ಟ್ ಲೈಕ್ ಅ ಡಿಸ್ಕ್ರಿಪ್ಷನ್ ಟು. ನೀವು ಲಿಂಕ್ ಕೊಡ್ಬೇಕಾಯ್ತು ಅವಸರ ಏನಿಲ್ಲ, ಜಸ್ಟ್ ಟೆಕ್ಸ್ಟ್ ಕೊಡ್ಬೋದು. ಯು ಕ್ಯಾನ್ ರೈಟ್ ಸಮಥಿಂಗ್. ಸೊ ಫಿಕ್ಸ್ ಫ್ರೀ ಅಪಾಯಿಂಟ್ಮೆಂಟ್ with us. Andre, apart from description, if you want to give something else, fix an appointment ಅನ್ಕೊಂಬೋಣ. ಓಕೆ, ನೀವೇನ ಎಕ್ಸ್ಟ್ರಾ ಕೊಡ್ಬೇಕು ಇನ್ಫಾರ್ಮೇಶನ್ ಆ ತರ ಅಂತಂದ್ರೆ ಜಸ್ಟ್ ನೆಕ್ಸ್ಟ್ ಎಕ್ಸ್ಟ್ರಾ ಟೆಕ್ಸ್ಟ್. ಓಕೆ, ನೀವು ಹಾಗೆ ಅಸ್ಯೂಮ್ ಮಾಡ್ಕೋಬಹುದು. ವಿಚ್ ಇಸ್ ಆಫ್ ನೆಕ್ಸ್ಟ್ ಇಂಪಾರ್ಟೆಂಟ್. ಮೇನ್ ನೀವು ಮೆಟಾ ಟೈಟಲ್ ಡಿಸ್ಕ್ರಿಪ್ಷನ್ ಕೊಟ್ಬಿಡ್ತೀರಿ, ಬಟ್ ಅದಾದ್ಮೇಲೆ ಯು ಫೀಲ್ ಸಮಥಿಂಗ್ ಎಲ್ಸ್ ಆಲ್ಸೋ ಕ್ಯಾನ್ ಬಿ ಮೆನ್ಷನ್ಡ್, ಅದು ಇಲ್ಲಿ ಮಾಡೋದು. Okay, fix appointment with us, like whatever. ಈ ತರ ಕೊಡ್ಬೇಕು. ಈ ತರ ಕೊಟ್ಟು you just click on save. Okay, or for now ನಾನು ಏನ್ ಮಾಡ್ತಾ ಇಲ್ಲ. And then structured snippet extension is the next one. Okay, more extra information ಬದಲು ನಾನು ಇಲ್ಲಿ more extra description ಅಂತ ಬರೀತೀನಿ, so that ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಲಂಗ್ ಗೊತ್ತಿರುತ್ತೆ. Okay, third one is structured snippet extension, right? Okay, ಇದೇನಂದ್ರೆ ಹೈಲೈಟ್ ಮಾಡ್ಬೇಕು. ಏನಂದ್ರೆ ಇಂಪಾರ್ಟೆಂಟ್ ಒನ್ಸ್ ಮಾತ್ರ ಹೈಲೈಟ್ ಮಾಡ್ಲಿಕ್ಕೆ ಇದು ಯೂಸ್ ಮಾಡ್ಬೇಕು. Okay, let's see how it is. Okay, so ಇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಬೇಕು. ಇಲ್ಲಿ ಸೆಲೆಕ್ಟ್ ಹೆಡರ್ ಟೈಪ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದು ಅಮೆಝಾನ್ ಬ್ರ್ಯಾಂಡ್ ಇದೆ, ಆರ್ ಬಾಟಾ ಅಂಬೋ ಬ್ರ್ಯಾಂಡ್ ಇದೆ. ಬಾಟಾ ಅಂಬೋ ಬ್ರ್ಯಾಂಡ್ ಏನು, ಓನ್ಲಿ ಯುನೋ ಈ ತರ ಶೂ ವೇರ್ ಆಗಲಿ, ಚಪ್ಪಲ್ ವೇರ್, ವಾಟ್ ಎವರ್, ಇದು ಅವ್ರದ್ದು ಬ್ರ್ಯಾಂಡ್ ಒಂದೇ. ಇಟ್ಸ್ ಆಲ್ ಅಬೌಟ್ ಫುಟ್ ವೇರ್, ರೈಟ್? ಸೊ ಇವಾಗ ಸ್ವಲ್ಪ ಅಮೆಝಾನ್ ಅಂಬೋ ಬಿಸ್ನೆಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅಮೆಝಾನ್ ತುಂಬಾ ಬಿಸ್ನೆಸ್ ಮಾಡ್ತಿದ್ದಾರೆ. ಈ ತರ ಅಮೆಝಾನ್ ವೆಬ್ ಸರ್ವಿಸಸ್ ಅಂತ ಹೇಳಿ ಕ್ಲೌಡ್, ಅಂದ್ರೆ ಕ್ಲೌಡ್ ಸ್ಪೇಸ್ ಇದೆ ಅವ್ರಿಗೆ. ಸೊ ವಾಟ್ ಎವರ್, ಇನ್ ಜನರಲ್
ಒನ್ ಬಿಸ್ನೆಸ್ಗೆ ಇನ್ನೂ ಸ್ವಲ್ಪ ಇದು ಇದೆ, ಟೈಪ್ಸ್ ಆಫ್ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅದು ನೀವು ಮೆನ್ಷನ್ ಮಾಡ್ಬೋದು. ಲೈಕ್ ಇಫ್ ಯು ಹ್ಯಾವ್ ಡಿಫ್ರೆಂಟ್ ಬ್ರ್ಯಾಂಡ್ಸ್, ಕೆಳಗಡೆ ಸ್ವಲ್ಪ ಪ್ರಮೋಟ್ ಮಾಡ್ಬೋದು, ಆರ್ ಎಕ್ಸ್ಟ್ರಾ ಕೋರ್ಸಸ್ ಇದ್ರೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಯು ರೈಟಿಂಗ್ ಕೋರ್ಸಸ್, ಸೊ ಇಲ್ಲಿ ಈ ತರ ಕಾಂಟೆಂಟ್ ರೈಟಿಂಗ್, ಓಕೆ, ಕಾಂಟೆಂಟ್ ರೈಟಿಂಗ್ ಮಾಡ್ಬೋದು. ಅಂಡ್ ಡೇಟಾ ಸೈನ್ಸ್ ಅಂತ ಹೊಸ ಟಾಪಿಕ್ ಬಂದಿದೆ, ಅದು ಮಾಡ್ಬೋದು. ಓಕೆ, ಈ ತರ ಮಾಡಿ ಯು ಹ್ಯಾವ್ ಟು ಕ್ಲಿಕ್ ಆನ್ ಸೇವ್. ಓಕೆ, ವಾಟ್ ಎವರ್ ಯು ಹ್ಯಾವ್, ಇದು ಎಕ್ಸ್ಟ್ರಾ ಕೋರ್ಸಸ್ ನೀವು ಆಫರ್ ಮಾಡ್ತಾ ಇದೀವಿ ಅಂತ, ಹೈಲೈಟ್ ಇಂಪಾರ್ಟೆಂಟ್ ಒನ್ಸ್ ಆರ್ ಎಕ್ಸ್ಟ್ರಾ ಸರ್ವಿಸಸ್ ದಟ್ ಯು ಪ್ರೊವೈಡ್ ಅಂತ ನಾವು ಬರ್ಕೊಂಬೋಣ, ಸೊ ದಟ್ ವಿಲ್ ಬಿ ಕ್ಲಿಯರ್. ಓಕೆ, ವಾಟ್ ಎವರ್ ಎಕ್ಸ್ಟ್ರಾ ಸರ್ವಿಸಸ್ ಯು ಹ್ಯಾವ್. ಡನ್. ನೆಕ್ಸ್ಟ್ ನೋಡೋಣ. Okay, next will be call extension. It's very clear. As the name indicates, call ಮಾಡಕ್ಕೆ option. Okay, call extension. Direct ನೀವು phone number ಕೊಡ್ಬೇಕು. Okay, phone number ಕೊಟ್ರೆ they will give you a call. ಸೊ ಇಲ್ಲಿ ಏನಂದ್ರೆ ಲ್ಯಾಪ್ಟಾಪ್ ನಲ್ಲಿ ಆಪ್ಷನ್ ಇರಲ್ಲ, ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ನಲ್ಲಿ ಆಪ್ಷನ್ ಇರಲ್ಲ. ಇಟ್ ವಿಲ್ ಬಿ ಓನ್ಲಿ ಇನ್ ಮೊಬೈಲ್ ಆರ್ ಟ್ಯಾಬ್ಲೆಟ್ ಆ ತರ, ವೇರ್ ದ ಡಿವೈಸ್ ಇಸ್ ಯೂಸ್ ಟು ಕಾಲ್ ಸಮ್ ಒನ್, ಆ ಡಿವೈಸಸ್ ಗೆ ಮಾತ್ರ ಇರುತ್ತೆ. ಓಕೆ, ಹಿಯರ್ ಯು ಕ್ಯಾನ್ ಚೂಸ್ ಇಂಡಿಯಾ. ಓಕೆ, ನಿಮ್ ಕಂಟ್ರಿ ಸೆಲೆಕ್ಟ್ ಮಾಡ್ಬೇಕು. ಒನ್ ಸೆಕೆಂಡ್. ಓಕೆ, ದೆನ್ ಯು ಕ್ಯಾನ್ ಗಿವ್ ಯುವರ್ ನಂಬರ್ ಹಿಯರ್. ಓಕೆ, ಕರೆಕ್ಟ್ ನಂಬರ್ ಕೊಡ್ಬೇಕು. And then it will be on. Direct save ಮಾಡಬೇಡಿ. Okay, no problem. Direct ಇಲ್ಲಿ ಸೇವ್ ಮಾಡ್ರೆ, ಫಾರ್ ಎಕ್ಸಾಂಪಲ್ ನಾನು ನಂಬರ್ ಕೊಡ್ತಾ ಇದೀನಿ, ಕಾಲ್ ಎಂಬ ಆಪ್ಷನ್ ಇರುತ್ತೆ. ಮೊಬೈಲ್ ನಿಂದ ಅಲ್ಲಿ ಟ್ಯಾಬ್ಲೆಟ್ ಇಂದ ಅಲ್ಲಿ ಓಪನ್ ಮಾಡ್ರೆ ಅವ್ರು ಮಾತ್ರ ಕಾಲ್ ಮಾಡ್ಲಕ್ ಆಗುತ್ತೆ. ಅದರ್ವೈಸ್ ಲ್ಯಾಪ್ಟಾಪ್ ಪೀಪಲ್ ಅಂಡ್ ಆಲ್ ಕಾಂಟ್ ಕಾಲ್ ಅಲ್ವಾ, ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಗೆ ಕೀಪ್ಯಾಡ್ ಎಂಬ ಆಪ್ಷನ್ ಇರಲ್ಲ. ಸೊ ಎಸ್, they can't call, otherwise anyone else can call. Call extension ತುಂಬಾ ಜನ ಯೂಸ್ ಮಾಡ್ತಾರೆ, ಬಿಕಾಸ್ ಯು ನೋ ರೈಟ್, ಇಟ್ಸ್ ಲೈಕ್ ಅವ್ರು ನಿಮ್ಗೆ ಕಾಲೇ ಕೊಡ್ತಾ ಇದ್ದಾರೆ, ರಾದರ್ ದನ್ ಜಸ್ಟ್ ಲುಕಿಂಗ್ ಎಟ್ ದಿಸ್, ನೋಡ್ ತಕ್ಷಣ ಓಕೆ ಚೆನ್ನಾಗಿದೆ, ಲೆಟ್ ಮಿ ಗಿವ್ ಅ ಕಾಲ್. ಅಂದ್ರೆ ನೀವು ಹೋಗಿ ವೆಬ್ಸೈಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಅಸ್ ಕ್ಲಿಕ್ ಮಾಡಿ ಅಷ್ಟು ಒಂದು ಕಷ್ಟ ಕೊಡ್ತಾ ಇಲ್ಲ ನೀವು ಆಡಿಯನ್ಸ್ಗೆ. That's how it is. Okay, next, lead form extension. Lead form extension, as the name indicates, I'll tell you. Direct ನಿಮ್ಗೆ ಎಲ್ಲಿ ಆದ್ರೆ ಕಸ್ಟಮರ್ ಆಡ್ ಅಪಿಯರ್ ಆಗತ್ತೋ ಅಲ್ಲೇ ನೀವು ಫಾರ್ಮ್ ಕೊಟ್ಬಿಡ್ತೀರಿ. A form appears in the ad. Appears in the ad. Ad ನಲ್ಲೇ ಫಾರ್ಮ್ ಕೊಟ್ಬಿಡ್ತೀರಿ ನೀವು, so that the customer can actually fill the form and ನೀವು ನಿಮ್ಗೆ ಡೀಟೇಲ್ಸ್ ಬರಂಗೆ ನೀವು ಸೆಲೆಕ್ಟ್ ಮಾಡ್ಕೊಂತ ಇರ್ತೀರಿ. ಓಕೆ, ಸೊ ಈ ತರ ಕ್ಯಾಂಪೇನ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಇಲ್ಲಿ ಕಾಲ್ ಟು ಆಕ್ಷನ್ ಸೆಲೆಕ್ಟ್ ಮಾಡ್ಬೇಕು. ವಾಟ್ ಎವರ್, ಸೈನ್ ಅಪ್ ಅಂತ ಯಾವ್ದೋ ಒಂದು ನೀವು ಸೆಲೆಕ್ಟ್ ಮಾಡಿದ್ರಿ. ಅಂಡ್ ಎಕ್ಸ್ಟೆನ್ಷನ್ ಟೆಕ್ಸ್ಟ್, ದಿಸ್ ಇಸ್ ಅಪ್ ಟು ಯು, ನೀವೇ ಕೊಡ್ಬೋದು. ಇದೇನಂದ್ರೆ extension text is a descriptive text that's located under your call to action. Just okay, like get in touch with us. That's all. Okay, sign up ಈ ತರ ಕ್ಲಿಕ್ ಮಾಡ್ಬೇಕು. ಓಕೆ, ಕ್ರಿಯೇಟ್ ಯೋರ್ ಲೀಡ್ ಫಾರ್ಮ್ ಅಂಡ್ ಹೆಡ್ಲೈನ್ ಏನು ಲೀಡ್ ಫಾರ್ಮ್ಗೆ, ಬಿಸ್ನೆಸ್ ನೇಮ್ ಏನು, ಇನ್ ಸ್ವಲ್ಪ ಡಿಸ್ಕ್ರಿಪ್ಷನ್ ಬರಿಬೇಕಾದ ಡಿಸ್ಕ್ರಿಪ್ಷನ್ ಬರ್ಬಿಟ್ಟು, ವಾಟ್ ಎವರ್ ಹಿಯರ್ ಯು ವಾಂಟ್, ನೇಮ್, ಡಿಸ್ಕ್ರಿಪ್ಷನ್, ಫೋನ್ ನಂಬರ್, ಈ ತರ ಎಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ವಾಟ್ ಎವರ್ ನಿಮ್ಗೆ ಫಾರ್ಮ್ಲಿ ಏನೇನ್ ಕಸ್ಟಮರ್ ಫಿಲ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ರೋ, ಇಲ್ಲಿ ಈ ತರ ಬಿಸ್ನೆಸ್ ನೇಮ್, ಹೆಡ್ಲೈನ್, ಡಿಸ್ಕ್ರಿಪ್ಷನ್ ಇಟ್ಬಿಟ್ಟು ಇಫ್ ದೇ ಕ್ಲಿಕ್ ಆನ್ ಸಬ್ಮಿಟ್, ಅಂದ್ರೆ ಸಬ್ಮಿಟ್ ಮಾಡ್ಲಿಕ್ಕೆ ಮುಂಚೆ ನಿಮ್ಗೆ ಈ ತರ ಆಪ್ಷನ್ಸ್ ಇತ್ತಲ್ವಾ, ಆತರ ಆಪ್ಷನ್ಸ್ ಎಲ್ಲಿ ಬರುತ್ತೆ, ಐ ಮೀನ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಅಂಡ್ ಯು ಕ್ಯಾನ್ ಸೆಲೆಕ್ಟ್ ಇಮೇಜ್, ಬ್ಯಾಕ್ ಗ್ರೌಂಡ್ ಇಮೇಜ್ ನಿಮ್ಗೆ ಕಾಣಿಸುತ್ತೆ, ಜಸ್ಟ್ ಸಿಂಪಲ್ ಆಗಿ ಕಾಣಿಸುತ್ತೆ ಅಷ್ಟೇ. ಹಿಂದಗಡೆ ಈ ತರ ವೈಟ್ ಇದಲ್ವಾ, ವೈಟ್ ಬದಲು ಸ್ಮಾಲ್ ಬ್ಯಾಕ್ ಗ್ರೌಂಡ್, ಸೊ ದಟ್ ಇಟ್ ವಿಲ್ ಬಿ ಲಿಟಲ್ ಮೋರ್ ಅಟ್ರಾಕ್ಟಿವ್. ಓಕೆ, ಸೊ ಹೇಳಿ. ಅಂದ್ರೆ ಇದು ಪರ್ ಕ್ಲಿಕ್ ಹೇಗೆ ಕೌಂಟ್ ಆಗುತ್ತೆ? ನಮ್ಗೊಂದು ಲೀಡ್ ಬಂದ್ರೆ ಕೌಂಟ್ ಆಗುತ್ತೆ? ಇಲ್ಲ ಏನ್ ಕೌಂಟ್ ಆಗಲ್ಲ, ಇದು ಜಸ್ಟ್ ಫಾರ್ಮ್ ಫಿಲ್ಲಿಂಗ್ ಅಷ್ಟೇ. ದಿಸ್ ಇಸ್ ನಾಟ್ ಅಲ್ಲ, ಇಟ್ಸ್ ನಾಟ್ ಲೈಕ್ ಕನ್ವರ್ಷನ್ ಅಲ್ಲ. ಓಕೆ, ಇದು ಜಸ್ಟ್ ನಿಮ್ಗೆ
ಹೌ ಡು ಯು ಸೇ, ನೀವು ಲೀಡ್ ಕನ್ವರ್ಷನ್ ಎಂಬ ಆಡ್ ರನ್ ಮಾಡಿದ್ರೆ ಅದು ಲೀಡ್ ಕನ್ವರ್ಷನ್ ತರ. ಇದು ಬಂದ್ರು ಜಸ್ಟ್ ಕಸ್ಟಮರ್ ಫಿಲ್ ಮಾಡ್ಲಿಕ್ಕೆ, ಅಂದ್ರೆ ಯು ಹ್ಯಾವ್ ಟು ಗೆಟ್ ಇನ್ ಟಚ್ ವಿತ್ ದ ಕಸ್ಟಮರ್ ಅಂಬೋ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಷ್ಟೇ. ಇವಾಗ ODMT ಆಡ್ ಕಾಣಿಸ್ತಾ ಇದ್ರೆ ODM ಆ ಪರ್ಟಿಕ್ಯುಲರ್ ಲೀಡ್ ಜನರೇಷನ್ ನೀವು ಕ್ರಿಯೇಟ್ ಮಾಡಿದ್ರೆ ಬೇರೆ. ಇದು ಆ ತರ ಅಲ್ಲ, ಎನಿ ಟೈಪ್ ಆಫ್ ಆಡ್ ನೀವು ಕ್ರಿಯೇಟ್ ಮಾಡಿದ್ನು ಆಡ್ ಎಕ್ಸ್ಟೆನ್ಷನ್ ಇಸ್ ಆಲ್ ಎಕ್ಸ್ಟ್ರಾ ಥಿಂಗ್ಸ್ ಅಷ್ಟೇ. ಇದಕ್ಕೆ ನಿಮ್ಗೆ ಚಾರ್ಜ್ ಆಗಲ್ಲ. ಅರ್ಥ ಆಯ್ತಾ? ಇಲ್ಲ ಇಲ್ಲ, ಅಂದ್ರೆ ಆತರ ಅಲ್ಲ, ಕ್ಲಿಕ್ ಮಾಡ್ಬೇಕಾದ ಅವಸರ ಇಲ್ಲ, ಇಲ್ಲೇ ಇರುತ್ತೆ ನಿಮ್ಗೆ. ವೆಯ್ಟ್, ಇಟ್ ವಿಲ್ ಬಿ ಇನ್ ದ ಗೂಗಲ್ ಪೇಜ್ ಇಟ್ ಸೆಲ್ಫ್. ಈ ತರನೇ ಕೆಳಗಡೆ ಕಾಣಿಸುತ್ತೆ ನಿಮ್ಗೆ. 1 ಸೆಕೆಂಡ್, ಆಡ್ ಕೆಳಗಡೆ ಇದಲ್ವಾ, ಇದೆಲ್ಲ ರೈಟ್ ಆಡ್ ಇದಲ್ವಾ, ಆಡ್ಲಿ ಇಲ್ಲೇ ಕೆಳಗಡೆ ಫಾರ್ಮ್ ಬರುತ್ತೆ. ಅಂದ್ರೆ ಈ ಫಾರ್ಮ್ ಬಂದು ನೀವು ಜಸ್ಟ್ ಕಸ್ಟಮರ್ ಇಲ್ಲೇ SCRP ಪೇಜ್ ನಲ್ಲಿ ಫಿಲ್ ಮಾಡ್ತಾರೆ. ಐ ಟ್ರೈ ಟು ಶೋ. ಇದು ಸ್ವಲ್ಪ ಎಕ್ಸಾಂಪಲ್ಸ್ ತುಂಬಾ ಕಡಿಮೆ ಇರುತ್ತೆ ಎಕ್ಸಾಂಪಲ್ಸ್, ಬಟ್ ಲೆಟ್ ಮೀ ಶೋ. ಲೀಡ್ ಫಾರ್ಮ್ ಎಕ್ಸ್ಟೆನ್ಷನ್ ಎಕ್ಸಾಂಪಲ್, ಯಾ. ನಾವು ಇಮೇಜಸ್ ನೋಡೋಣ, ನಮ್ಗೆ ಅರ್ಥ ಆಗುತ್ತೆ. ಇದು ಕ್ಲಿಯರ್ ಗೊತ್ತಾಗ್ತದ ಇಲ್ಲ ನಿಮ್ಗೆ ಅರ್ಥ ಆಗ್ತಲ್ಲ? ರೈಟ್, ಇಲ್ವಾ, ಇಲ್ಲೇ ನಿಮ್ಗೆ ಫಾರ್ಮ್ ಇರುತ್ತೆ, ಅದು ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಿಮ್ಗೆ ಫಾರ್ಮ್ ಮಾಡಿ ಸಬ್ಮಿಟ್ ಮಾಡ್ತಾರೆ ಅಷ್ಟೇ. ನಿಮ್ಗೆ ಇಫ್ ದೇ ಆರ್ ನಾಟ್ ಕ್ಲಿಕಿಂಗ್ ಆನ್ ಯುವರ್ ಆಡ್, ಓಕೆ, ಆಡ್ ಏನ್ ಕ್ಲಿಕ್ ಮಾಡ್ತಲ್ಲ, ಇಲ್ಲಿ ಮಾತ್ರ ಅವರು ಆಡ್ ಎಕ್ಸ್ಟೆನ್ಷನ್ ಕ್ಲಿಕ್ ಮಾಡ್ತಾರೆ. Yeah, I think it will consider as a click. This is a nice question actually. Sorry, I'll get back to you on this. Now I will remember this. Okay, this is a important question because yeah, yakandre ad create ಮಾಡಿ ad open ಮಾಡ್ತಾ ಇಲ್ಲ, but still ಅವರು filling a form alva. So that's a very good question. I'll remember. ನಾಳೆ ಕ್ಲಿಯರ್ ಮಾಡ್ತೀನಿ. Okay, don't worry. Thank you. It's a nice question actually. ಇದರ ಸ್ವಲ್ಪ ಕ್ವೆಶ್ಚನ್ಸ್ ಕೇಳ್ತಾ ಇದ್ರೇನೆ ನಮ್ಗೆ ಸ್ವಲ್ಪ ಕೆಲಸ ಮಾಡುತ್ತೆ. ಕೂಲ್ ರೈಟ್. ಸೊ ಈ ತರ ಲೀಡ್ ಎಕ್ಸ್ಟೆನ್ಷನ್. ಸೊ ಟುಮಾರೋ ಐ ವಿಲ್ ಟೆಲ್ ಯು ಹೌ ದಿಸ್ ಎಕ್ಸಾಕ್ಟ್ಲಿ ಮಧು ಅವ್ರು ಕೇಳಿದಂಗೆ ನಮ್ಗೆ ಚಾರ್ಜ್ ಆಗುತ್ತಾ ಇಲ್ವಾ ಅಂಬೋದು ವಿಲ್ ಹ್ಯಾವ್ ಅ ಕ್ಲಾರಿಟಿ ಟುಮಾರೋ. ಅಂಡ್ ದೆನ್ ಲೀಡ್ ಫಾರ್ಮ್ ಎಕ್ಸ್ಟೆನ್ಷನ್ ಆದ್ಮೇಲೆ ನೆಕ್ಸ್ಟ್ ಥಿಂಗ್ ಇಸ್ ಲೊಕೇಶನ್ ಎಕ್ಸ್ಟೆನ್ಷನ್. ಲೊಕೇಶನ್ ಎಕ್ಸ್ಟೆನ್ಷನ್ ಆ ಹೆಸರು ಹೇಳಿದಂಗೆ ಅದೇನಂದ್ರೆ ಇಟ್ಸ್ ಆಲ್ ಅಬೌಟ್ ಮ್ಯಾಪ್ಸ್, ನಿಮ್ಮ ಅಡ್ರೆಸ್ ಇನ್ ಪರ್ಟಿಕ್ಯುಲರ್ ಕೊಡೋದು. ಓಕೆ, ವಿಲ್ ಸಿ ಟು ಇಟ್. ಲೊಕೇಶನ್ ಎಕ್ಸ್ಟೆನ್ಷನ್ ಇದು ಬಂದು ಡೈರೆಕ್ಟ್ ಮ್ಯಾಪ್ಸ್. ಓಕೆ, ಇಲ್ಲಿ ನಿಮ್ಗೆ ಆಪ್ಷನ್ಸ್ ಕೂಡ ಇರುತ್ತೆ. ಜಸ್ಟ್ ಗಿವ್ ಮಿ 1 minute. My Chrome stopped working. Okay, meanwhile I'll keep it. Okay, right, I got it. Okay, location extension anta ನಾನು ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ಪರ್ಟಿಕ್ಯುಲರ್ ಸೆಲೆಕ್ಟ್ ಕ್ಯೂರೇಟೆಡ್ ಲೊಕೇಶನ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ಯು ಕ್ಯಾನ್ ಸೆಲೆಕ್ಟ್ ದ ಲೊಕೇಶನ್ಸ್ ಆಸ್ ನಾರ್ಮಲ್. ಹೈದರಾಬಾದ್ ಅಂತ ಸರ್ಚ್ ಮಾಡಿ ಲೊಕೇಟ್ ಮಾಡೋದು. ಸೆಕೆಂಡ್ ಪ್ಲಸ್ ಪಾಯಿಂಟ್ ಇಸ್ ಫೈಂಡ್ ಅ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್. ಇದು ನಿಮ್ಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ನಿಮ್ಗೆ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಇದ್ರೆ ಗೊತ್ತಲ್ವಾ, ನಾನು ಹೇಳಿದ್ನಿ ಮೈ ಬಿಸ್ನೆಸ್ ಅಕೌಂಟ್. ಸೊ ನಿಮ್ಗೆ ನಿಮ್ ಪರ್ಟಿಕ್ಯುಲರ್ ವೆಬ್ಸೈಟ್, ಅದ್ರ ಫೋಟೋಸ್, ಅದ್ರ ಮ್ಯಾಪ್ಸ್ ಎಲ್ಲ ಕಾಣಿಸಂಗೆ ನೀವು ಮೈ ಬಿಸ್ನೆಸ್ ಅಕೌಂಟ್ ಇಟ್ಕೊಂಡ್ರೆ ಡೈರೆಕ್ಟ್ ಗೂಗಲ್ಗೆ ಲಿಂಕ್ ಆಲ್ರೆಡಿ ಆಗಿರುತ್ತೆ ಆಲ್ಮೋಸ್ಟ್. ಸೊ ನೀವು ಅದು ಲಿಂಕ್ ಮಾಡ್ಬಿಟ್ರೆ ಲಿಂಕ್ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಐನೋ ಆರ್ ಫೈಂಡ್ ಅ ಗೂಗಲ್ ಮೈ ಬಿಸ್ನೆಸ್ ಅಕೌಂಟ್ ಸ್ವಲ್ಪ ರಿಲೇಟೆಡ್ ನೀವೇ ನೋಡ್ಕೊಂಡು ಮಾಡ್ಕೋಬೇಕು. ಅಂದ್ರೆ ಈ ODMT.in ಗೆ ಆಲ್ರೆಡಿ ಇದ್ರೆ ಅಡ್ರೆಸ್ ನೀವು ಕೊಟ್ಟಿದ್ರೆ ಆರ್ ಮೈ ಬಿಸ್ನೆಸ್ ಅಕೌಂಟ್ ಇದ್ರೆ ಇಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಡುತ್ತೆ ಅಂಡ್ ಯು ಕ್ಯಾನ್ ಸೆಲೆಕ್ಟ್ ಇಟ್. ಲೊಕೇಶನ್ ಕೂಡ ಸೆಲೆಕ್ಟ್ ಮಾಡಬಹುದು. ಓಕೆ ಮೇಡಮ್, ಯಾ ಒಂದು ಡೌಟ್ ಮೇಡಮ್. ಈಗ ಗೂಗಲ್ ಮೈ ಬೈ ಬಿಸ್ನೆಸ್ ಇದೆಯಲ್ಲ ಮೇಡಮ್, ಈಗ ಬೆಸ್ಟ್ ಡೆಂಟಲ್ ಡಾಕ್ಟರ್ಸ್ ನಿಯರ್ ಮೀ ಅಂತ ಹೊಡೆದ್ರೆ ಕೆಳಗಡೆ ಫಸ್ಟ್ ಡಾಕ್ಟರ್ಸ್ ಲಿಸ್ಟ್ ಬರುತ್ತೆ. ಓಕೆ, ಅದರಲ್ಲಿ ಹ್ಯಾಡ್ ಹಾಕಿರ್ತಾರೆ ಮೇಡಮ್ ಕೆಲವರು. ಅದು ಹೆಂಗೆ ಅಂತ ಹೇಳ್ಕೊಡಿ ಮೇಡಮ್. ಆ ಸರ್ಚ್ ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಸರ್ಚಸ್ ಕೆಳಗೆ ಬರುತ್ತಲ್ಲ ಮೇಡಮ್, ಹೌದು, ಅದ್ರಲ್ಲಿ ಹ್ಯಾಡ್ ಅಂತ ಶೋ ಆಗುತ್ತೆ. ಅದನ್ನ ಗೂಗಲ್ ಹ್ಯಾಡ್ ಅನ್ನ ಅಲ್ಲಿ ಹೆಂಗೆ ಮಾಡೋದು ಹೇಳ್ಕೊಡಿ ಮೇಡಮ್, ಮಾನಿಟೈಸ್ ಮಾಡೋದು. ಓಕೆ,
ಅಂದ್ರೆ ಗೂಗಲ್ ಮೈ ಬಿಸ್ನೆಸ್ ಕೆಳಗಡೆ ಆಡ್ ಅಂತ ತೋರ್ಸುತ್ತಾ? ನೀವು ಓಪನ್ ಮಾಡಿ ಮೇಡಮ್ ಯಾವ ತರ ಟ್ರೈ ಮಾಡ್ತಾ ಇದ್ದೀನಿ. ನಿಮ್ದು ಮೈ ಬಿಸ್ನೆಸ್ ಇದಾ? ಇದೆ ಮೇಡಮ್, ಅವತ್ತು ಹೇಳಿದ್ನಲ್ಲ ಮೇಡಮ್. ಅದೊಂದ್ಸಲ ಹೇಳಿ ಹೆಸರು. ಬೆಂಗಳೂರು ಕ್ರೆಡಿಟ್ಸ್. ಒನ್ ಸೆಕೆಂಡ್. ಬ್ಯಾಂಗ್ಳೂರ ಬೆಂಗಳೂರುನಾ? ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಕ್ರೆಡಿಟ್ಸ್. ಸ್ಪೇಸ್ ಬಿಡಿ, ಸ್ಪೇಸ್ ಬೇಡ. ಸ್ಪೇಸ್ ಬೇಡನಾ? ಸರಿ, ಒನ್ ಸೆಕೆಂಡ್. ನಿಮ್ದೆ ಅಲ್ವಾ ಮಧುಸೂದನ್? ಅದು ಹಂಗಲ್ಲ ಮೇಡಮ್. ಈಗ ನೀವು ಡಾಕ್ಟರ್ಸ್ ಡೆಂಟಿಸ್ಟ್ ನಿಯರ್ ಮೀ ಅಂತ ಹಾಕಿ ಮೇಡಮ್. ಓಕೆ, ನಿಯರ್ ಮೀ ಅಂದ್ರೆ ನನ್ ಲೊಕೇಶನ್ ಬರುತ್ತೆ. ಹಾಕಿ ತೊಂದ್ರೆ ಇಲ್ಲ. ಓಕೆ, ಒನ್ ಸೆಕೆಂಡ್. ಸ್ವಲ್ಪ ಸ್ಲೋ ಇದೆ, ಒನ್ ಸೆಕೆಂಡ್. ಐ ಡೋಂಟ್ ನೋ ವೈ ಇಟ್ಸ್ ಗೆಟಿಂಗ್ ಸ್ಟಕ್ ಟುಡೇ. ಸೊ ನೀವೇನ್ ಹೇಳ್ತಾ ಇದ್ದಂದ್ರೆ ಐ ಆಲ್ಸೋ ಮೇಕ್ ನೋಟ್. ಇದು ಬಂದು ಗೂಗಲ್ ಮೈ ಬಿಸ್ನೆಸ್ ಇರ್ತಲ್ವಾ? ದಿಸ್ ಇಸ್ ವಾಟ್ ಯು ಆರ್ ಸೇಯಿಂಗ್, ರೈಟ್? ಗೂಗಲ್ ಮೈ ಬಿಸ್ನೆಸ್ ನಲ್ಲಿ ಕೆಳಗಡೆ ಆಡ್ ಅಂತ ಕಾಣಿಸುತ್ತೆ, ರೈಟ್? ಇಲ್ಲ, ನಂದು ಸ್ಲೋ ಇದೆ, ನಂದು ಸ್ಟಕ್ ಆಗಿದೆ. ಓಕೆ, ದಿಸ್ ಇಸ್ ದ ಒನ್. ಓಪ್ಸ್, ಇಲ್ಲಿ ಕೆಳಗಡೆ ಬಂತಲ್ವಾ ಮೈ ಬಿಸ್ನೆಸ್? ಇದಲ್ಲ ಮೇಡಮ್ ನಾನು ಹೇಳಿದ್ದು. ಓಕೆ, ಸಾರಿ. ಯಾ, ನೀವೇನ್ ಹೇಳಿದ್ರಿ? ಬೆಸ್ಟ್ ಡೆಂಟಿಸ್ಟ್ ಅಲ್ಲ? ಓಕೆ, ಬೆಸ್ಟ್ ಡೆಂಟಿಸ್ಟ್ ನಿಯರ್ ಮೀ. ಇಲ್ಲಿ ಕೆಳಗಡೆ ಬನ್ನಿ ಮೇಡಮ್. ಓಕೆ, ಇಲ್ಲಿ ಇಲ್ಲಿ ಹಾಸ್ಪಿಟಲ್ಸ್ ಕೊಟ್ಟಿದಾರಲ್ಲ ಮೇಡಮ್. ಇಲ್ಲಿ ಎಲ್ಲೋಯ್ತು? ಇಲ್ಲ, ಇನ್ನು ಮೇಲೆ ಹೋಗಿ ಮೇಡಮ್. ಓಕೆ, ಇಲ್ಲಿ ಇದೆಯಲ್ಲ ಮೇಡಮ್, ಇದು ಕೆಳಗಡೆ ಮ್ಯಾಪ್ಸ್ ತರ ಇದೆಯಲ್ಲ, ಇಲ್ಲಿ ಆಡ್ ಅಂತ ಬರುತ್ತೆ ಮೇಡಮ್. ಇದು ಲೋಕಲ್ ಲಿಸ್ಟಿಂಗ್ಸ್. ಹೌದು, ಇಲ್ಲಿ ಆಡ್ ಅಂತ ಬರುತ್ತೆ. ಆಡ್ ಇಲ್ಲಿ ಅಂದ್ರೆ ಇದನ್ನಲ್ಲೇ ಬರುತ್ತಾ? ಅದ್ರಲ್ಲೇ ಬರುತ್ತೆ ಮೇಡಮ್. ಇವ್ರು ಇಲ್ಲಿ ಕೊಡ್ಬೋದು, ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಇಲ್ಲಿ ಕೂಡ ಕೊಡ್ಬೋದು ಮೇಡಮ್. ಅದು ಹೇಗೆ ಅಂತ ತಿಳ್ಕೊಡಿ. ನೀವು ಕರ್ಸರ್ ಇಟ್ಟಿದ್ದೀರಲ್ಲ ಮೇಡಮ್, ಫಸ್ಟ್ ಒನ್ನೆಲ್ಲ ಇಲ್ಲಿ ಆಡ್ ಅಂತ ಬಂದ್ಬಿಡುತ್ತೆ. ಓಕೆ, ಅಂದ್ರೆ ಐ ಮೀನ್ ನೀವು ಕನ್ಫ್ಯೂಸ್ ಏನ್ ಆಗಿಲ್ಲ ಅಲ್ಲ? ಅಂದ್ರೆ ಮೇಲ್ಗಡೆ ಆಡ್ಗೆ ಇದಕ್ಕೆ ಇಟ್ಸ್ ನಾಟ್ ಲೈಕ್ ರಿಲೇಷನ್ ಇಲ್ಲ, ರೈಟ್? ಇಲ್ಲ ಮೇಡಮ್. ಓಕೆ, ಸೊ ಹೇಗೆ ಅಂತ ತಿಳ್ಕೊಳ್ಳಿ ಮೇಡಮ್. ಓಕೆ, ಸೊ ಯು ಮೀನ್ ಇದು ಗೂಗಲ್ ಮೈ ಬಿಸ್ನೆಸ್ ನಲ್ಲಿ ಆಡ್, ರೈಟ್? ನಾಟ್ ಈ ಲೋಕಲ್ ಲಿಸ್ಟಿಂಗ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಕರೆಕ್ಟ್? ಇದೆ ಲೋಕಲ್ ಲಿಸ್ಟಿಂಗ್ ಮೇಡಮ್. ಅಚ್ಚಾ, ಲೋಕಲ್ ಲಿಸ್ಟಿಂಗ್ ನಲ್ಲೇ ಆಡ್ ಕೇಳ್ತಾ ಇದ್ರಿ? ಆಡ್ ಬರುತ್ತೆ ಮೇಡಮ್. ಎಲ್ಲಿ ಡಿಸ್ಪ್ಲೇ ಆಗುತ್ತೆ? ಇಲ್ಲ, ಕೆಳಗಡೆ ಅಲ್ಲ, ನೀವು ಫಸ್ಟ್ ಒನ್ ಇದೆಯಲ್ಲ ಮೇಡಮ್, ಹೊರಕ್ಕೆ ಅಲ್ಲಿ ಇಲ್ಲಿ ಫಸ್ಟ್ ಲೆಟರ್ ಮುಂದೆ ಮೇಡಮ್, ಫಸ್ಟ್ ಲೆಟರ್ ಇದೆಯಲ್ಲ ಇಲ್ಲಿ ಅಲ್ಲಿ ಫಸ್ಟ್ ಲೆಟರ್ ಅಲ್ಲಿ ಮೇಲೆ ಅಲ್ಲಿ ಬರುತ್ತೆ. ಓಕೆ, ಸೊ ಲೋಕಲ್ ಲಿಸ್ಟಿಂಗ್ಸ್ ನಲ್ಲಿ ಆಡ್ ರನ್ ಮಾಡೋದು. ಓಕೆ, ಗಾಟ್ ಇಟ್. ರೈಟ್. ಓಕೆ, ಬಿಕಾಸ್ ನಾನು ಇಷ್ಟುವರೆಗಾದ್ರೆ ಐ ವಾಂಟ್ ಟು ಬಿ ಫ್ರಾಂಕ್, ನಾನು ಇಷ್ಟುವರೆಗಾದ್ರೆ ನೋಡಿಲ್ಲ. ಬಟ್ ಎಸ್, ಓಕೆ, ಟು ಡೌಟ್ಸ್. I'll clear it for sure. Because this is the learning process, obviously, because ಆ ತರನೇ ನಾವು ಲರ್ನ್ ಮಾಡ್ತೀವಿ. ಓಕೆ, ಮತ್ತು ಡೋಂಟ್ ವರಿ, ಆ ಡೌಟ್ಸ್ ಬಂದು ಹೀಗೆ ಹೇಳ್ತಾ ಇದ್ರಿ, ನಂಗೆ ಗೊತ್ತರೆ ಸ್ಪಾಟ್ ಹೇಳ್ತೀನಿ, ಅದರ್ವೈಸ್ ಐ ಲರ್ನ್ ಅಂಡ್ ಐಲ್ ಟೆಲ್ ಯು. ಓಕೆ ಮೇಡಮ್, ಗ್ರೇಟ್. Right, very nice. Yeah, you're welcome. And then affiliate location extension anta. Affiliate ಇವೆಲ್ಲ rest of the things are simple. ನಾನು ನಿಮ್ಗೆ ಹೇಳ್ತೀನಿ. ಅಫಿಲಿಯೇಟ್ ಲೋಕಲ್ ಎಕ್ಸ್ಟೆನ್ಷನ್ ಬಂದು, ಅಫಿಲಿಯೇಟ್ ಅಂದ್ರೆ ನೀವು ತಿಳ್ಕೋಬೇಕು, ಬಿಕಾಸ್ ದಿಸ್ ಇಸ್ ದ ಟಾಪಿಕ್ ದಟ್ ಯು ಆರ್ ಗೋಯಿಂಗ್ ಟು ಲರ್ನ್ ಇನ್ ಫ್ಯೂಚರ್. ಓಕೆ, ಅಫಿಲಿಯೇಟ್ ಲೊಕೇಶನ್ ಎಕ್ಸ್ಟೆನ್ಷನ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ನಿಮ್ಗೆ ನಾನು ಲೈಟ್ ಇಂಟ್ರಡಕ್ಷನ್ ಕೊಟ್ಟಿದ್ದೆ. ಏನಂದ್ರೆ ಅಮೆಝಾನ್ ಎಂಬ ವೆಬ್ಸೈಟ್ಗೆ ನೀವು ಲಿಂಕ್ ಕೊಡ್ತಾ ಇದ್ರಿ ಅಂದ್ರೆ ನಿಮ್ ವೆಬ್ಸೈಟ್ ನಲ್ಲಿ ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಜಾಯಿನ್ ಆಗ್ಬಿಟ್ಟು ಅವರೊಂದು ಲಿಂಕ್ ಕೊಡ್ತಾರೆ, URL.
ಓಕೆ, ಆ URL ನ ನೀವು ನಿಮ್ಗೆ ಯೂಟ್ಯೂಬ್ ಚಾನೆಲ್ ಇದ್ರೆ ಯೂಟ್ಯೂಬ್ ನಲ್ಲಿ, ವೆಬ್ಸೈಟ್ ಇದ್ರೆ ವೆಬ್ಸೈಟ್ ನಲ್ಲಿ ಹಾಕ್ಬಿಟ್ರೆ ಯಾರನ್ನ ಕಸ್ಟಮರ್ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ರೆ ನಿಮ್ಗೆ ಕಮಿಷನ್ ಬರುತ್ತೆ, ರೈಟ್? ದಟ್ ಇಸ್ ಕಾಲ್ಡ್ ಅಫಿಲಿಯೇಟ್ ಮಾರ್ಕೆಟಿಂಗ್. ಸೊ ಇಲ್ಲಿ ಯು ಕ್ಯಾನ್ ಗೆಸ್ ವಾಟ್ ಕ್ಯಾನ್ ಬಿ ಅಫಿಲಿಯೇಟ್ ಲೊಕೇಶನ್ ಎಕ್ಸ್ಟೆನ್ಷನ್. ಅಂದ್ರೆ ನಿಮ್ಗೆ ಯಾರನ್ನ ರಿಟೇಲರ್ಸ್ ಇದ್ರೆ, ನಿಮ್ ಪ್ರಾಡಕ್ಟ್ಸ್ ಇನ್ ಯಾರನ್ನ ಸೆಲ್ ಮಾಡ್ತಾ ಇದ್ರೆ ಆ ತರ ಇದ್ರೆ ಅದು ಕೂಡ ನೀವು ಆಡ್ ಮಾಡ್ಬೇಕು. ಲೈಕ್ ಅವ್ರ ಲೊಕೇಶನ್, ಅವ್ರ ಫಿಸಿಕಲ್ ಲೊಕೇಶನ್ ಅಲ್ಲಿ ಆಡ್ ಮಾಡ್ಬೇಕು. ಬಟ್ ಹಿಯರ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಾಟ್ ಪ್ರಾಬ್ಲಮ್ ಎಕ್ಸಾಕ್ಟ್ಲಿ, ಇಲ್ಲಿ ಏನಂದ್ರೆ ಅವ್ರು ಕೂಡ ಗೂಗಲ್ ಜೊತೆ ರಿಜಿಸ್ಟರ್ ಆಗಿ ಇರ್ಬೇಕು. ಓಕೆ, ಅವ್ರು ಕೂಡ ಗೂಗಲ್ ಜೊತೆ ರಿಜಿಸ್ಟರ್ ಆಯಿದ್ರೆ ದೆನ್ ಯು ವಿಲ್ ಬಿ ಏಬಲ್ ಟು ಫೈಂಡ್ ಔಟ್ ದೇರ್ ಲೊಕೇಶನ್ ಅಂಡ್ ದೆನ್ ಅವ್ರ ಲೊಕೇಶನ್ ನ ಚೂಸ್ ಮಾಡಿ then you can give the link as well. ಅಂದ್ರೆ ನನ್ನ ಪ್ರಾಡಕ್ಟ್ಸ್ ಬೇರೆ ಯಾರೋ ಸೆಲ್ ಮಾಡ್ತಿದ್ದಾರೆ. ಓಕೆ, ಇಟ್ಸ್ ಲೈಕ್ retailers, they must be linked up. Okay, they must be linked up with Google. So ಇದು ಹೇಗಂದ್ರೆ ರಿಟೇಲರ್ಸ್ ಇದ್ದಾರೆ, ದೇ ಹ್ಯಾವ್ ಯುವರ್ ಪ್ರಾಡಕ್ಟ್ಸ್ ಆರ್ ಸಮಥಿಂಗ್, ನೀವು ಅದು ಕೂಡ ಆ ಲೊಕೇಶನ್ ಕೂಡ ಪ್ರಮೋಟ್ ಮಾಡ್ಬೇಕು ಅನ್ಕೋತಾ ಇದ್ರಿ ಫಾರ್ ದ ಪರ್ಚೇಸ್ ಆಫ್ ಯುವರ್ ಪ್ರಾಡಕ್ಟ್. ಸೊ ಅವಾಗ ಅವ್ರು ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಗೂಗಲ್ ಆ ಫಿಸಿಕಲ್ ಲೊಕೇಶನ್ ಕೂಡ ಕೊಡೋದು ನೀವು ಇನ್ ದ ಆಡ್ ಇತ್ತು. ಓಕೆ, ಆ ತರ. ಅಂಡ್ ಡೋಂಟ್ ಇದು ಏನ್ ಕನ್ಫ್ಯೂಸ್ ಆಗ್ಬೇಡಿ. ಆಡ್ ಎಕ್ಸ್ಟೆನ್ಷನ್ಸ್ ಅಂದ್ರೆ ಲಿಟಲ್ ಎಕ್ಸ್ಟೆನ್ಷನ್ಸ್ ಅಂದ್ರೆ ಅಡಿಷನಲ್ ಥಿಂಗ್ಸ್, ಇವೆಲ್ಲ ಅಡಿಷನಲ್ ಥಿಂಗ್ಸ್ ನೀವು ಸೊ ದಟ್ ಯು ಗಿವ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಟು ದ ಕಸ್ಟಮರ್. ಇದು ಮ್ಯಾಂಡೇಟ್ರಿ ಅಲ್ಲ, ಇದು ಇಲ್ಲಂಗಿದ್ರು ಆಡ್ ನಡೆಯುತ್ತೆ. ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಆನ್ ಇಟ್. ಅಂಡ್ ಪ್ರೈಸ್ ಎಕ್ಸ್ಟೆನ್ಷನ್ ಅಂತ ಒಂದಿರುತ್ತೆ. ಪ್ರೈಸ್ ಎಕ್ಸ್ಟೆನ್ಷನ್ ಇಸ್ ನಥಿಂಗ್ ಬಟ್ ಪ್ರೈಸ್ ಎಕ್ಸ್ಟೆನ್ಷನ್, ಪ್ರೈಸ್ ತೋರ್ಸೊಂದು ನೀವು, ರೈಟ್? ಸ್ವಲ್ಪ ಜನ ಪ್ರೈಸ್ ತೋರ್ಸಲ್ಲ ಆಡ್ ನಲ್ಲಿ ಬಿಕಾಸ್ ದೇ ಆರ್ ಅಫ್ರೈಡ್ ಶೋಯಿಂಗ್ ಪ್ರೈಸ್ ತೋರಿಸಿದ್ರೆ ಅವ್ರಿಗೆ ಕಷ್ಟ ಆಗತ್ತೆ ಅಂತ. ಬಟ್ ನೀವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು, ರೈಟ್? ಸೊ ಫಾರ್ ಎಕ್ಸಾಂಪಲ್ okay, brands ಅನ್ಕೋಮನ $US or Indian rupees, whatever it is. Okay, ಈ ತರ ಫ್ರಮ್ ಈ ರೇಂಜ್ ಟು ಈ ರೇಂಜ್, ಓಕೆ, ಫ್ರಮ್ ಈ ರೇಂಜ್ ಅಂತ ಹೇಳಿ ತೋರ್ಸೋದು, ಆ ತರ ನೀವ್ ಇಟ್ಕೋಬೇಕು. ಅಂದ್ರೆ ಫ್ರಮ್ 100 rupees, ಸ್ಟಾರ್ಟಿಂಗ್ ಫ್ರಮ್ 100 rupees ನಮ್ಗೆ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ. ಓಕೆ, ಆ ತರ ತೋರಿಸ್ತಾರಲ್ವಾ? ಸೊ ಹಾಗೆ ನೀವು ಚೂಸ್ ಮಾಡ್ಕೋಬೇಕು. ಫ್ರಮ್ ಇದೆ, ಅಪ್ ಟು ಇದೆ, ಅಪ್ ಟು 500 rupees ಡಿಸ್ಕೌಂಟ್, ಈ ತರ ಯು ವಿಲ್ ಹ್ಯಾವ್ ಸಮಥಿಂಗ್, ರೈಟ್? ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಹೆಡರ್ ಯಾವ್ದೊಂದು ಬರಿಬೇಕು. ಓಕೆ, ಬ್ರ್ಯಾಂಡ್ 1 ಅಂದ್ರೆ ಅಮೆಝಾನ್. ಓಕೆ, rupees ಇದ್ರ ವ್ಯಾಲಿಡ್ ಪ್ರೈಸ್ ಇಟ್ಸ್ ₹500 ಅನ್ಕೋಮಣ, ಅಪ್ ಟು 500 per hour, per day, whatever. This is your wish. Description ಸ್ವಲ್ಪ ಕೆಳಗಡೆ ಬರಿ, hurry up, whatever. ನಿಮ್ಗೆ ಜಸ್ಟ್ ಕಾಣ್ಸಕ್ಕೆ, ಓಕೆ, ಜಸ್ಟ್ ಕಾಣ್ಸಕ್ಕೆ ನಾನು ಬರಿತಾ ಇದ್ದೀನಿ. ಓಕೆ, URL ಬೇಕಾದ್ರೆ URL ಕೊಡಬಹುದು, ಇಲ್ಲಾಂದ್ರೆ ಅದರ್ವೈಸ್ your wish. ಎಕ್ಸ್ಟೆನ್ಷನ್, ಪ್ರೈಸ್ ಎಕ್ಸ್ಟೆನ್ಷನ್ ಐಟಮ್ ಇನ್ನೊಂದು ಆಡ್ ಮಾಡಿ ಇಲ್ಲಿ ಬ್ರ್ಯಾಂಡ್ 2ಗೆ ಕೊಡ್ಬೋದು. ಸೊ ಆ ತರ ನೀವು ಯು ಕ್ಯಾನ್ ಜಸ್ಟ್ ಆಡ್ ಪ್ರೈಸಸ್ ಫಾರ್ ಯೋರ್ ಪ್ರಾಡಕ್ಟ್ಸ್ ಇಫ್ ಯು ಹ್ಯಾವ್. ಮನೆ ಸೆಲ್ ಮಾಡ್ಬೇಕಾದ್ನು ಮನೆಗೆ ಕೂಡ ಪ್ರೈಸಸ್ ಮಾಡ್ಕೊಂಡು, ಬಟ್ ಸ್ವಲ್ಪ ಜನ ಮಾಡಲ್ಲ, ಯಾಕಂದ್ರೆ ಕಸ್ಟಮರ್ಗೆ ಕಾಣಿಸಿದ್ರೆ ಕಸ್ಟಮರ್ ಎಲ್ಲಿ ಪರ್ಚೇಸ್ ಮಾಡಲ್ವೋ ಅಂತ ಹೇಳಿ ಸ್ವಲ್ಪ ಜನಕ್ಕೆ ಟೆನ್ಷನ್ ಇರುತ್ತೆ. ಬಟ್ ದಟ್ಸ್ ಫೈನ್. ನೆಕ್ಸ್ಟ್ ಬಂದು ಆಪ್ ಎಕ್ಸ್ಟೆನ್ಷನ್. This is all your choice. You can go for it or you don't have to go for it. App extension. So app extension, as the name indicates, app on ನಿಮ್ಗೆ ಪ್ಲೇ ಸ್ಟೋರ್ ನಲ್ಲಿ ಒಂದು ಆಪ್ ಇದ್ರೆ ಅದು ಡೈರೆಕ್ಟ್ ಡೌನ್ಲೋಡ್ ಮಾಡಕ್ಕೆ ನೀವು ಆಪ್ಷನ್ ಕೊಡ್ಬೇಕು. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಚೂಸ್ ಆಂಡ್ರಾಯ್ಡ್ ಆರ್ iOS and enter this name. For example, ಇನ್ಸ್ಟಾಗ್ರಾಮ್ ಎಂಬುದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೆಲೆಕ್ಟ್ ಮಾಡಿ ನನ್ನ ಇದಕ್ಕೆ ಬಂದವ್ರೆ ಇನ್ಸ್ಟಾಗ್ರಾಮ್ ಅಂತ ಚೂಸ್ ಮಾಡಿ, ಅವರು ಇಲ್ಲಿ ಡೌನ್ಲೋಡ್ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಗೂಗಲ್ ಆಡ್ ನಲ್ಲಿ ಹೀಗೆ ಅಪಿಯರ್ ಆಗುತ್ತೆ. ಡೌನ್ಲೋಡ್ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಡೌನ್ಲೋಡ್ ಮಾಡ್ಕೊಳ್ಳಕ್ಕೆ ಆಪ್ಷನ್ ಇದೆ. ಇನ್ ಕೇಸ್ ನಿಮ್ಗೆ ಏನನ್ನ ಆಪ್ ಇದ್ರೆ ದಿಸ್ ವಿಲ್ ಬಿ ಯೂಸ್ಫುಲ್ ಅಂಡ್ ದಟ್ ಹ್ಯಾಸ್ ಟು ಬಿ ಇನ್ ಪ್ಲೇ ಸ್ಟೋರ್. ಆಲ್ರೆಡಿ ಪ್ಲೇ ಸ್ಟೋರ್ ನಲ್ಲಿ ಇರ್ಬೇಕು, ಅವಾಗ ಅಪಿಯರ್ ಆಗುತ್ತೆ. ಆರ್ iOS ಸ್ಟೋರ್ ಕೂಡ, ಓಕೆ, ವಾಟ್ ಎವರ್ ಇಟ್ ಇಸ್. ಇದು ಕೂಡ only for the ones who have an app. Okay,
And 1 second, I'm just seeing if I have anything else. Okay. ಒಂದು ನಿಮಿಷ ನೋಡ್ತಾ ಇದ್ದೀನಿ. ಓಕೆ ಓಕೆ, ಐ ಥಿಂಕ್ ದಿಸ್ ಇಸ್ ದ ಒನ್ ಆಯ್ತು. ಸೊ ಇಲ್ಲಿ ನೀವು ನಿಮ್ಗೆ ಐ ವಾಂಟ್ ಟು ಟೆಲ್ ಯು ಒನ್ ಥಿಂಗ್ ದಟ್ ಎಕ್ಸ್ಟೆನ್ಷನ್ಸ್, ಇಷ್ಟೊಂದು ಎಕ್ಸ್ಟೆನ್ಷನ್ಸ್ ಇದ್ದು, ಓಕೆ, ಇದು ಒಂದು ಇನ್ಸ್ಟಾಲೇಷನ್ ಆಫ್ ಆಪ್. ಓಕೆ, ಎಷ್ಟೊಂದು ಎಕ್ಸ್ಟೆನ್ಷನ್ಸ್ ಇದ್ದು ಯು ಕ್ಯಾನ್ ಓನ್ಲಿ ಯೂಸ್ 4 at a time. Only 4 extensions ಯೂಸ್ ಮಾಡಬೇಕು. It will not allow you more than 4. ಇಷ್ಟಕ್ಕೆ ಮುಂಚೆ ಒಂದು ಎಕ್ಸಾಂಪಲ್ ಇತ್ತು, ಐ ಹೋಪ್ ವಿ ಕ್ಯಾನ್ ಫೈಂಡ್ ಇಟ್. ಆ ಒಂದು ಎಕ್ಸಾಂಪಲ್ ಇತ್ತು ನೋಡಿರಾ, ನಾವು ಒಂದು ಕ್ಲಿಕ್ ಮಾಡಿದ ತಕ್ಷಣ ಅವ್ರ ವೆಬ್ಸೈಟ್ಗೆ ಹೋಗಿದ್ವಿ, ರೈಟ್, ಇಫ್ ಯು ರಿಮೆಂಬರ್. ಸೊ ಅಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ ಅವರು 4 ಲಿಂಕ್ಸ್ ಕೊಟ್ಟಿದ್ರು, ಅಬೌಟ್ ಅಸ್ ಅಂತ ಹೇಳಿ, ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಹೇಳಿ, ಈ ತರ 4 ಲಿಂಕ್ಸ್ ಕೊಟ್ಟಿದ್ರು. ನಾವು ಆ ಲಿಂಕ್ಸ್ ಕ್ಲಿಕ್ ಮಾಡಿ ಅವ್ರ ವೆಬ್ಸೈಟ್ಗೆ ಹೋಗಿದ್ವಿ. ಐ ಹೋಪ್ ಯು ಹ್ಯಾವ್ ಇಟ್. ಸೊ 1 2 3 ಕಾಂಟ್ಯಾಕ್ಟ್ ಅಸ್, ಇನ್ನೊಂದು ಇರುತ್ತೆ 1 more ಅಷ್ಟೇ, ಅಷ್ಟಕ್ಕೆ ಮುಂಚೆ ಇರಲ್ಲ. ಈ 4 ವೆಬ್ಸೈಟ್ 4 ಲಿಂಕ್ಸ್ ಕೊಡಕ್ಕ ಆಗತ್ತೆ, 4 ಎಕ್ಸ್ಟೆನ್ಷನ್ಸ್. ಓಕೆ, ಇವ್ರು ಏನ್ ಮಾಡಿದ್ದಾರೆ, ಎಲ್ಲ ಈ ತರ ಎಕ್ಸ್ಟೆನ್ಷನ್ಸ್ ಕೊಡ್ತಾರೆ. ಅವ್ರ ಲಿಂಕ್ ಅಂದ್ರೆ ನ್ಯಾವಿಗೇಟ್ ಆಲಕ್ಕೆ ಎಕ್ಸ್ಟೆನ್ಷನ್ಸ್, ಈ ತರ 4 ಎಕ್ಸ್ಟೆನ್ಷನ್ಸ್ ಕೊಡ್ತಾರೆ. ಬಟ್ ನೀವು ಈ ತರ ಇಲ್ಲಿ 2 ಎಕ್ಸ್ಟೆನ್ಷನ್ಸ್ ಯೂಸ್ ಮಾಡೋದು, ಆಮೇಲೆ ಕಾಲ್ ಎಂಬೋ ಎಕ್ಸ್ಟೆನ್ಷನ್ ಯೂಸ್ ಮಾಡೋದು, ಆ ತರ 4 ಯೂಸ್ ಮಾಡ್ಲಕ್ ಆಗತ್ತೆ ಅಟ್ ಎ ಟೈಮ್. ಯು ಕಾಂಟ್ ಯೂಸ್ ಮೋರ್ ದೆನ್ ದಟ್. ಓಕೆ, ದಟ್ಸ್ ಓಕೆ, ಅದು ಮೈನಸ್ ಪಾಯಿಂಟ್ ಏನ್ ಆಗಲ್ಲ. ನೀವು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟು ಮತ್ತು ಎಕ್ಸ್ಟೆನ್ಷನ್ಸ್, ನಾರ್ಮಲ್ ಟೆಕ್ಸ್ಟ್ ಆಡ್ ರನ್ ಮಾಡಿ ಮತ್ತು ಎಕ್ಸ್ಟೆನ್ಷನ್ಸ್ ಕೊಟ್ಟು ಇಷ್ಟು ಮಾಡ್ತಾ ಇದ್ರಲ್ವಾ, ಸೊ ದಟ್ಸ್ ಫೈನ್. ಅದು ಏನ್ ಕಡಿಮೆ ಇಲ್ಲ, ಇಟ್ಸ್ ಅ ಗುಡ್ ಥಿಂಗ್. ಓಕೆ, ಸೊ today's class is what is this, and don't worry Madhu avare, I'm going to get back to you for sure with answers for that doubts. Meanwhile, a small recap to this thing. Okay, navivattu Google search ads nodidvi, but a little more extra features nodidvi. For example, type of keywords, we choose maximize clicks. As I told, adu manual alla, Google will take care of it. So I prefer this one. Idu select ಮಾಡ್ಕೊಂಡೆ better ಅಂತ ನಾನು ಅನ್ಕೊಂತೀನಿ. Okay, ಆದ್ಮೇಲೆ ಟೈಪ್ ಆಫ್ ಕೀವರ್ಡ್ಸ್ ಬಂದು ಬ್ರಾಡ್ ಮ್ಯಾಚ್, ಫ್ರೇಸ್ ಮ್ಯಾಚ್, ಎಕ್ಸಾಕ್ಟ್ ಮ್ಯಾಚ್, ಬ್ರಾಡ್ ಮ್ಯಾಚ್ ಮಾಡಿಫೈಯರ್ ಅಂಡ್ ನೆಗೆಟಿವ್ ಮ್ಯಾಚ್. ಇವೆಲ್ಲ ನಿಮ್ಗೆ ಟೈಪ್ ಆಫ್ ಕೀವರ್ಡ್ಸ್. ಇದರಲ್ಲಿ ಪ್ರಿಫರ್ಡ್ ಫ್ರೇಸ್ ಮ್ಯಾಚ್ ಅಂಡ್ ಎಕ್ಸಾಕ್ಟ್ ಮ್ಯಾಚ್. ಯಾಕೆ ಅಂತ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಯು. ಅಂಡ್ ಒಂದು ಇನ್ ಕೇಸ್ ನೀವು ವಿಡಿಯೋ ಮತ್ತು ನೀವು ನೋಟ್ಸ್ ತಗೊಂಡಿದ್ರೆ ಫೈನ್, ನೋಟ್ಸ್ ತಗೊಳ್ಳಂಗಿದ್ರೆ ಒನ್ಸ್ ಅಗೇನ್ ವೆನ್ ಯು ಓಪನ್ ದ ವಿಡಿಯೋ ಜಸ್ಟ್ ಟೇಕ್ ಪಾಸ್ ಮಾಡಿ ಇದು ಬರ್ಕೊಳ್ರಿ, ಇಲ್ಲದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ. ಅಂಡ್ ದೆನ್ ಕೀವರ್ಡ್ ಪ್ಲಾನರ್ ಟೂಲ್. ಕೀವರ್ಡ್ ಪ್ಲಾನರ್ ಟೂಲ್ ಬಂದು ಕೀವರ್ಡ್ಸ್ ನೀವು ಗೂಗಲ್ ಇಂದ ಸರ್ಚ್ ಮಾಡ್ಬೋದು. ಓಕೆ, ಟೂಲ್ಸ್ ಅಂಡ್ ಸೆಟ್ಟಿಂಗ್ಸ್ ನಲ್ಲಿ ಹೋಗಿ ಕೀವರ್ಡ್ ಪ್ಲಾನರ್ ಹೋಗಿ ಮಾಡ್ಬೋದು. That's a thing that depends on the quality score. ಏನು ಬಿಡ್ ಲೋ ರೇಂಜ್ ಅಂಡ್ ಹೈ ರೇಂಜ್, ಬಿಡಿಂಗ್ ರೇಂಜ್ ನಿಮ್ದು ವೆಬ್ಸೈಟ್ ಕ್ವಾಲಿಟಿ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೋಸ್ಕರ ನಿಮ್ಗೆ ಸಪರೇಟ್ ಕ್ಲಾಸ್ ಇರುತ್ತೆ, ಕ್ವಾಲಿಟಿ ಸ್ಕೋರ್. ಐ ಡಿಸ್ಕಸ್ ದಟ್. Then we have moved to add extensions. Okay, all these are extra things and all these can be used 4 at a time. So this is all about it. And ನಾವು whatever doubts ಏನನ್ನ ಇದ್ರೆ ಅದು ಕ್ಲಿಯರ್ ಮಾಡ್ಕೊಂಡು ನಾಳೆ, and we will go for further topics on Google Ads and the next ad type ಗೆ ನಾವು ನಾಳೆ ಹೋಗೋಣ. Okay, right. Thank you so much for watching. We'll see you tomorrow.